ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಉಗಮ ಮತ್ತು ರಾಜ್ಯಶಾಸ್ತ್ರದ ಸ್ವರೂಪಗಳ ಬಗ್ಗೆ ಅಧ್ಯಯನವನ್ನು ಮಾಡಿದೆವು. ಯಾವ ರೀತಿ ರಾಜ್ಯಶಾಸ್ತ್ರ ಪ್ರಾಚೀನ ಗ್ರೀಕಿನ ನಗರಾಜ್ಯಗಳಲ್ಲಿ ಉಗಮ ಆಯಿತು ಮತ್ತು ಅದು ಯಾವ ರೀತಿ ಬೆಳೀತಾ ಬಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಸುದೀರ್ಘವಾಗಿ ಅಧ್ಯಯನ ಮಾಡಿದ್ದೇವೆ. ಅದೇ ರೀತಿ ಎರಡನೇ ಹಂತದಲ್ಲಿ ನಾವು ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೋ ಅಥವಾ ಕಲೆಯೋ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಈಗ ಮುಂದಿನ ಹಂತದಲ್ಲಿ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ನೋಡುವಂಥದ್ದು. ವ್ಯಾಖ್ಯೆಗಳು ಅಂತಂದರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಅದರ ಅರ್ಥವನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿದ್ವಾಂಸರು ತಮ್ಮದೇ ಆದಂಥ ಅಭಿಪ್ರಾಯದಲ್ಲಿ ಹೇಳೋದನ್ನೇ ನಾವು ವ್ಯಾಖ್ಯೆಗಳು ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಶಾಸ್ತ್ರಕ್ಕೂ ಸಂಬಂಧಪಟ್ಟಂಗೆ ವ್ಯಾಖ್ಯೆಗಳು ಇರ್ತಾವೆ. ಅರ್ಥಶಾಸ್ತ್ರ ಅಂದರೇನು, ಇತಿಹಾಸ ಅಂದರೇನು, ಈ ರೀತಿಯಾಗಿ ರಾಜ್ಯಶಾಸ್ತ್ರ ಅಂದರೇನು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಚಿಂತಕರು, ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂಥ ಅಭಿಪ್ರಾಯದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವುಗಳನ್ನೇ ನಾವು ವ್ಯಾಖ್ಯೆಗಳು ಅಂತ ಕರಿತೀವಿ. ಆ ರೀತಿ ನಾವು ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಚಿಂತಕರು, ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು ತಮ್ಮದೇ ಆದಂಥ ಅಭಿಪ್ರಾಯದಲ್ಲಿ ರಾಜ್ಯಶಾಸ್ತ್ರ ಅಂದರೆ ಏನು ಅಂತ ಹೇಳಿದ್ದಾರೆ. ಆ ರೀತಿ ನೋಡುವಾಗ ಸರ್ ಜಾನ್ ಸೀಲೆ ಅನ್ನುವಂಥ ಒಬ್ಬ ಚಿಂತಕ, ಸರ್ ಜಾನ್ ಸೀಲೆ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕ ಏನು ಹೇಳ್ತಾರಪ್ಪ ಅಂದರೆ, ರಾಜ್ಯಶಾಸ್ತ್ರ ಅನ್ನುವಂಥದ್ದು ಸರ್ಕಾರದ ವಿದ್ಯಮಾನಗಳ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕರೀತಾರೆ. ಸರ್ಕಾರದ ವಿದ್ಯಮಾನಗಳ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನೇ ನಾವು ರಾಜ್ಯಶಾಸ್ತ್ರ ಅಂತ ಕರಿದೇವೆ. ಇತಿಹಾಸ ಅಂತಂದರೆ ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ, ರಾಜ ಮಹಾರಾಜರ ಬಗ್ಗೆ ಅಧ್ಯಯನ ಮಾಡೋದನ್ನು ಇತಿಹಾಸ ಅಂತ ಕರಿದೇವೆ. ಮನುಷ್ಯನ ಸಾಮಾಜಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಸಮಾಜಶಾಸ್ತ್ರ ಅಂತ ಕರಿತೀವಲ್ಲ, ಅದೇ ರೀತಿ ರಾಜ್ಯಶಾಸ್ತ್ರ ಅಂದ್ರೆ ಏನಪ್ಪ ಜಾನ್ ಸೀಲೆ ಅವರ ಪ್ರಕಾರ ಅಂತಂದರೆ ಸರ್ಕಾರದ ವಿದ್ಯಮಾನಗಳು, ಸರ್ಕಾರ ಯಾವ ರೀತಿ ರಚನೆ ಆಗುತ್ತೆ, ಸರ್ಕಾರ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಸರ್ಕಾರ ಯಾವ ಒಂದು ಅಂಶದ ಆಧಾರದ ಮೇಲೆ ರಚನೆ ಆಯಿತು, ಸರ್ಕಾರದಲ್ಲಿರುವಂಥ ಅಂಗಗಳು ಯಾವುವು, ಅವುಗಳ ಅಂಗಗಳ ನಡುವೆ ಇರುವಂಥ ಅಂತರ್ ಸಂಬಂಧ ಏನು, ಇವುಗಳ ಬಗ್ಗೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವೇ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಸರ್ ಜಾನ್ ಸೀಲೆ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕ ಏನಿದಾರಲ್ಲ ಅವರು ಹೇಳುವಂಥ ಮಾತು. ಹೀಗೆ ಜಾನ್ ಸೀಲೆ ಅವರ ಪ್ರಕಾರ ಏನಪ್ಪ ಅಂದರೆ ರಾಜ್ಯಶಾಸ್ತ್ರವನ್ನಂತ ಒಂದು ಈ ಶಾಸ್ತ್ರ ಸರ್ಕಾರದ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಬ್ಬ ಚಿಂತಕ ಇದ್ದಾರೆ, ಉದಾಹರಣೆಗೆ ಗಾರ್ನರ್ ಅಂತಂದಿದ್ದಾರೆ. ಗಾರ್ನರ್ ಅನ್ನುವಂಥ ಈ ಒಬ್ಬ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕ ಏನು ಹೇಳ್ತಾರಪ್ಪ ಅಂದರೆ, ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಪ್ರಾರಂಭವಾಗಿ ರಾಜ್ಯದೊಂದಿಗೆ ಮುಗಿಯುತ್ತದೆ ಅಂತ ಹೇಳ್ತಾರೆ. ಇದು ಅವರು ಕೊಡುವಂಥ ವ್ಯಾಖ್ಯೆ. ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಪ್ರಾರಂಭವಾಗಿ ರಾಜ್ಯದೊಂದಿಗೆ ಮುಗಿಯುತ್ತದೆ. ಅಂದರೆ ರಾಜ್ಯ ಅನ್ನುವಂಥದ್ದು ಒಂದು ಸಂಸ್ಥೆ. ಈಗಾಗಲೇ ನೀವು ಎರಡನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ. ಮುಂದೆ ರಾಜ್ಯ ಅನ್ನುವಂಥದ್ದು ಏನಪ್ಪ ಅಂದರೆ ಒಂದು ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಥೆ, ಅತ್ಯುನ್ನತ ಸಂಸ್ಥೆ, ಪರಮೋಚ್ಚ ಸಂಸ್ಥೆ ಅಂತ ಹೇಳ್ತೀವಿ, ರಾಜಕೀಯ ಸಂಸ್ಥೆ. ರಾಜ್ಯಶಾಸ್ತ್ರ ಮುಖ್ಯವಾಗಿ ಅಧ್ಯಯನ ಮಾಡುವಂಥ ಮೊಟ್ಟ ಮೊದಲ ವಿಷಯನೇ ಯಾವುದಪ್ಪ ಅಂದರೆ ರಾಜ್ಯ ಅನ್ನುವಂಥ ಸಂಸ್ಥೆ. ಹೀಗೆ ಈ ರಾಜ್ಯ ಅನ್ನುವಂಥ ಸಂಸ್ಥೆ ಯಾವ ರೀತಿಯಾಗಿ ಉಗಮ ಆಯಿತು, ಯಾವ ರೀತಿಯಾಗಿ ಬೆಳೀತಾ ಇದೆ, ರಾಜ್ಯದ ಸ್ವರೂಪ ಏನಿದೆ, ರಾಜ್ಯದ ಅವಶ್ಯಕತೆ ಏನಿದೆ, ಈ ರಾಜ್ಯ ಅನ್ನುವಂಥ ಸಂಸ್ಥೆ ಹೊಂದಿರುವಂಥ 4 ಮೂಲಾಂಶಗಳೇನು, ರಾಜ್ಯದ ಒಂದು ಭವಿಷ್ಯ ಏನಿದೆ, ಇದರ ಬಗ್ಗೆ ಒಟ್ಟಿನಲ್ಲಿ ಕಂಪ್ಲೀಟಾಗಿ ರಾಜ್ಯ ಅನ್ನುವಂಥ ಸಂಸ್ಥೆ ಬಗ್ಗೆನೇ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರೆ? ಗಾರ್ನರ್ ಹೇಳ್ತಾರೆ. ಅದನ್ನೇ ಅವರು ಒಂದು ವ್ಯವಸ್ಥಿತವಾಗಿ ವ್ಯಾಖ್ಯಾನ ಕೊಡ್ತಾರೆ. ರಾಜ್ಯಶಾಸ್ತ್ರ ಅಧ್ಯಯನ ಆರಂಭ ಆಗೋದು ರಾಜ್ಯದೊಂದಿಗೆ, ಮುಕ್ತಾಯ ಆಗೋದು ಕೂಡ ರಾಜ್ಯದೊಂದಿಗೆ. ಅಂದರೆ ಅದರ ಅರ್ಥ ರಾಜ್ಯಶಾಸ್ತ್ರ ಮುಖ್ಯವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದೇನಪ್ಪ ಅಂದರೆ ರಾಜ್ಯ ಅನ್ನುವಂಥ ಸಂಸ್ಥೆ ಬಗ್ಗೆ ಅನ್ನುವಂಥ ಮಾತನ್ನು ಗಾರ್ನರ್ ಹೇಳ್ತಾರೆ. ಅದೇ ರೀತಿ ಮತ್ತೊಬ್ಬ ಚಿಂತಕನನ್ನು ನಾವು ನೋಡೋದಾದರೆ ಪಾಲ್ ಜಾನೆಟ್ ಅಂತಂದು. ಪಾಲ್ ಜಾನೆಟ್ ಅನ್ನುವಂಥ ಈ ರಾಜಕೀಯ ಚಿಂತಕ ಏನು ಹೇಳ್ತಾರಪ್ಪ ಅಂದರೆ, ರಾಜ್ಯಶಾಸ್ತ್ರ ಅಂದರೆ ಅವರು ತಮ್ಮದೇ ಆದಂಥ ವ್ಯಾಖ್ಯಾನ ನೀಡಿದ್ದಾರೆ. ರಾಜ್ಯದ ಮೂಲ ಮತ್ತು ಸರ್ಕಾರದ ಮೂಲ ತತ್ವಗಳ ಅಧ್ಯಯನ ಮಾಡುವಂಥ ಒಂದು ವಿಷಯ. ರಾಜ್ಯದ ಮೂಲ, ಸರ್ಕಾರದ ಮೂಲ ತತ್ವಗಳು, ರಾಜ್ಯದ ಮೂಲ ಮತ್ತು ಸರ್ಕಾರದ ಮೂಲ ತತ್ವಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅನ್ನೋದು ಪಾಲ್ ಜಾನೆಟ್ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕ ಹೇಳುವಂಥದ್ದು. ರಾಜ್ಯದ ಮೂಲ ಅಂತಂದರೆ
ರಾಜ್ಯ ಯಾವ ರೀತಿ ಉಗಮ ಆಯಿತು ಅನ್ನೋದ್ರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಯಾವುದಾದ್ರೂ ಒಂದು ವಿಷಯ ಇತ್ತಪ್ಪ ಅಂದರೆ ಅದು ಕೇವಲ ರಾಜ್ಯಶಾಸ್ತ್ರ ಮಾತ್ರ. ಈ ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಿದ್ಧಾಂತಗಳನ್ನು ನಾವು ನೋಡ್ತೇವೆ. ದೈವದತ್ತ ಸಿದ್ಧಾಂತವನ್ನು ನೋಡ್ತೇವೆ, ಐತಿಹಾಸಿಕ ಸಿದ್ಧಾಂತವನ್ನು ನೋಡ್ತೇವೆ, ವಿಕಾಸವಾದ ಸಿದ್ಧಾಂತವನ್ನು ನೋಡ್ತೇವೆ, ಮತ್ತು ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ಶಕ್ತಿ ಸಿದ್ಧಾಂತ ಆಗಿರಲಿ, ಮ್ಯಾಟ್ರಿಯಾರ್ಕಲ್ ಥಿಯರಿ, ಹೀಗೆ ಹಲವಾರು ಸಿದ್ಧಾಂತಗಳನ್ನು ನೋಡ್ತೇವೆ. ಇದು ರಾಜ್ಯದ ಮೂಲ ಅಂತ ಕರೆಯುವಂಥದ್ದು. ಹೀಗೆ ರಾಜ್ಯದ ಮೂಲ ಮತ್ತು ಸರ್ಕಾರದ ಮೂಲ ತತ್ವಗಳು. ಸರ್ಕಾರವಂಥ ಅಂಶ, ಸರ್ಕಾರ ಅನ್ನುವಂಥ ಒಂದು ಸಂಸ್ಥೆ ಯಾವ ಒಂದು ಮೂಲ ತತ್ವಗಳ ಮೇಲೆ ರಚಿಸಲ್ಪಟ್ಟಿದೆ, ಸರ್ಕಾರದ ಮೂಲ ಯಾವುದಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಮೂಲ ಜನ ಆಗಿದ್ರಪ್ಪ ಅಂದರೆ, ನಿರಂಕುಶ ಸರ್ಕಾರದಲ್ಲಿ ಸರ್ಕಾರದ ಮೂಲ ಯಾವುದಾಗಿರುತ್ತಪ್ಪ ಅಂದರೆ ನಿರಂಕುಶಾಧಿಕಾರಿ ಆಗಿರ್ತಾನೆ, ಜನರಲ್ಲಿ ಭಯವನ್ನು ಉಂಟು ಮಾಡೋದಾಗಿರುತ್ತೆ. ಹೀಗೆ ಆ ಸರ್ಕಾರ ಅನ್ನುವಂಥ ಸಂಸ್ಥೆಯ ಬಗ್ಗೆ, ಅದರ ಅಂಗಗಳ ಬಗ್ಗೆ, ಅವುಗಳ ನಡುವೆ ಇರುವಂಥ ಅಂತರ್ಸಂಬಂಧಗಳ ಬಗ್ಗೆ, ಹೀಗೆ ಒಟ್ಟಿನಲ್ಲಿ ಪಾಲ್ ಜಾನೆಟ್ ಏನು ಹೇಳ್ತಾರಪ್ಪ ಅಂದರೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ರಾಜ್ಯದ ಮೂಲ ಮತ್ತು ಸರ್ಕಾರದ ಮೂಲ ತತ್ವಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳ್ತಾರೆ. ಹೀಗೆ ಮತ್ತೊಬ್ಬ ಚಿಂತಕನನ್ನು ನಾವು ನೋಡೋದಾದರೆ ಕ್ಯಾಟ್ಲಿನ್ ಅಂತಂದು. ಕ್ಯಾಟ್ಲಿನ್ ಅನ್ನುವಂಥ ಈ ರಾಜಕೀಯ ಚಿಂತಕ ಏನು ಹೇಳ್ತಾರಪ್ಪ ಅಂತಂದರೆ, ಮಾನವನ ರಾಜಕೀಯ ಚಟುವಟಿಕೆಗಳ ಅಧ್ಯಯನ, ಮಾನವನ ರಾಜಕೀಯ ಚಟುವಟಿಕೆಗಳ ಅಧ್ಯಯನ ಮಾಡೋದೇ ರಾಜ್ಯಶಾಸ್ತ್ರ ಅಂತ ಹೇಳಿದ್ದಾರೆ. ಮನುಷ್ಯ ಹಲವಾರು ರೀತಿಯಾದಂಥ ಚಟುವಟಿಕೆಗಳಿದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೇನಿದ್ದಾವೋ ಸಾಮಾಜಿಕ ಚಟುವಟಿಕೆಗಳಿದ್ದಾವೆ, ಆರ್ಥಿಕ ಚಟುವಟಿಕೆಗಳಿದ್ದಾವೆ, ಧಾರ್ಮಿಕ ಚಟುವಟಿಕೆಗಳಿದ್ದಾವೆ, ಹೀಗೆ ಬೇರೆ ಬೇರೆ ಪ್ರಕಾರದ ಚಟುವಟಿಕೆಗಳನ್ನು ಒಬ್ಬ ಮನುಷ್ಯ ಹೊಂದಿದ್ದಾನೆ. ಆದರೆ ಬೇರೆ ಬೇರೆ ಪ್ರಕಾರದ ಮನುಷ್ಯನ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಪ್ರತ್ಯೇಕವಂತ ಶಾಸ್ತ್ರಗಳಿದೆ. ಮನುಷ್ಯನ ಸಾಮಾಜಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಮಾಜಶಾಸ್ತ್ರ ಇದೆ, ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಅರ್ಥಶಾಸ್ತ್ರ ಇದೆ. ಆದರೆ ರಾಜ್ಯಶಾಸ್ತ್ರ ಇರುವಂಥದ್ದು ಎದಕ್ಕೋಸ್ಕರಪ್ಪ ಅಂತಂದರೆ, ಕ್ಯಾಟ್ಲಿನ್ನ ಪ್ರಕಾರ ಮನುಷ್ಯನ ರಾಜಕೀಯ ಚಟುವಟಿಕೆಗಳಿದ್ದಾವಲ್ಲ, ಯಾವುದಪ್ಪ ಮನುಷ್ಯನ ರಾಜಕೀಯ ಚಟುವಟಿಕೆ ಅಂತಂದರೆ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋದು, ಚುನಾವಣೆಯನ್ನು ಮಾಡೋದು, ಚುನಾವಣೆಯಲ್ಲಿ ಮತವನ್ನು ಹಾಕೋದು, ಪ್ರಾತಿನಿಧ್ಯ ಆಗಿರಲಿ, ಇದೇ ರಾಜಕೀಯ ಪಕ್ಷಗಳನ್ನು ರಚನೆ ಮಾಡ್ಕೊಳ್ಳೋದಾಗಿರಲಿ, ಕಾಯ್ದೆಗಳನ್ನು ಮಾಡ್ಕೊಳ್ಳೋದಾಗಿರಲಿ, ಮತ್ತು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಾಗಿರಲಿ, ಆ ಸಂವಿಧಾನದ ಪ್ರಕಾರ ಪ್ರಜೆಗಳು ತಮ್ಮ ಹಕ್ಕುಗಳನ್ನು ಕರ್ತವ್ಯಗಳನ್ನು ಹೊಂದುವಂಥದ್ದು ಮತ್ತು ಸರ್ಕಾರ ನಡೆಯುವಂಥದ್ದು, ಇವೆಲ್ಲವೂ ಕೂಡ ರಾಜಕೀಯ ಚಟುವಟಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಅಂಶಗಳಾಗಿರ್ತವೆ. ಹೀಗೆ ಮನುಷ್ಯನ ಈ ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರನೇ ರಾಜ್ಯಶಾಸ್ತ್ರ ಅಂತ ಯಾರು ಹೇಳ್ತಾರೆ? ಕ್ಯಾಟ್ಲಿನ್ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕ ಹೇಳಿದ್ದಾನೆ. ಈಗ ನಿಮಗೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಖ್ಯೆ ನೀಡ್ರಿ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇದರಲ್ಲಿ ಯಾವುದಾದ್ರೂ ಒಬ್ಬ ಅಥವಾ ಇಬ್ಬರ ಚಿಂತಕರ ಹೆಸರನ್ನು ಬರೆದು ಅವ್ರು ಏನು ಹೇಳಿದ್ದಾರೋ ಅದೇ ವ್ಯಾಖ್ಯೆಯನ್ನು ಬರೀಬೇಕು. ಹೀಗೆ ಇದು ನಾವು ರಾಜ್ಯಶಾಸ್ತ್ರದ ವ್ಯಾಖ್ಯೆಗೆ ಸಂಬಂಧಪಟ್ಟಂಗೆ ಇಂಥ ಹಲವಾರು ವ್ಯಾಖ್ಯೆಗಳನ್ನು ನಾವು ಕಾಣ್ಬೋದಾಗಿದೆ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಚರ್ಚೆ ಮಾಡೋಣ. ಈ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದ್ರೇನು? ಈಗ ಸಾಮಾನ್ಯವಾಗಿ ನೀವು ನಾವು ಹಳ್ಳಿಯಲ್ಲಿದ್ದೇವಪ್ಪ ಅಂದರೆ ನಮ್ಮ ಹಳ್ಳಿಗೆ ಕೂಡ ಒಂದು ವ್ಯಾಪ್ತಿ ಅನ್ನೋದಿರುತ್ತೆ, ಬೌಂಡರಿ ಅಂತ ಇರುತ್ತೆ, ಬೇರೆ ಅನ್ನೋದಿರುತ್ತೆ, ಗಡಿ ಅನ್ನೋದಿರುತ್ತೆ. ನಮ್ಮ ಹಳ್ಳಿ ಪೂರ್ವದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಶ್ಚಿಮದಲ್ಲಿ ಎಲ್ಲಿಗೆ ಮುಗಿಯುತ್ತೆ, ಉತ್ತರದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ದಕ್ಷಿಣದಲ್ಲಿ ಎಲ್ಲಿಗೆ ಮುಗಿಯುತ್ತೆ, ಇದ್ರ ಬಗ್ಗೆ ಪ್ರತಿಯೊಂದಕ್ಕೂ ವ್ಯಾಪ್ತಿ ಅನ್ನೋದಿರುತ್ತೆ. ಅದೇ ರೀತಿ ಸಬ್ಜೆಕ್ಟ್, ಒಂದು ವಿಷಯಕ್ಕೂ ಕೂಡ ಏನಿದೆಪ್ಪ ಅಂದರೆ ತನ್ನದೇ ಆದಂಥ ಒಂದು ಮಿತಿ ಇದೆ. ಒಂದು ವಿಷಯ ಜಗತ್ತಿನಲ್ಲಿರುವಂಥ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಷಯ ತನ್ನದೇ ಆದಂಥ ನಿರ್ದಿಷ್ಟ ಸೀಮಿತ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡ್ತಾ ಇರುತ್ತೆ. ಹೀಗೆ ರಾಜ್ಯಶಾಸ್ತ್ರ ಮನುಷ್ಯನ ಎಲ್ಲ ಚಟುವಟಿಕೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಶಾಸ್ತ್ರ ಕೆಲವು ನಿರ್ದಿಷ್ಟವಾದಂಥ ಅಂಶಗಳನ್ನು ಮಾತ್ರ ಅಧ್ಯಯನ ಮಾಡುತ್ತೆ, ಅದನ್ನೇ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕರಿತೀವಿ. ರಾಜ್ಯಶಾಸ್ತ್ರ ಅನ್ನುವಂಥ ವಿಷಯದಲ್ಲಿ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ರಾಜ್ಯಶಾಸ್ತ್ರದಲ್ಲಿ ನಾವು ಆಹಾರ ಉತ್ಪಾದನೆ ಬಗ್ಗೆ ಆಗಿರಲಿ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ರಫ್ತು ಆಗಿರಲಿ ಆಮದಾಗಿರಲಿ ಇವುಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಚರ್ಚೆ ಏನು ಮಾಡ್ತೀವಪ್ಪ ಅಂತಂದರೆ ಅದೇ ವ್ಯಾಪ್ತಿ ಅಂತ ಕರಿತೀವಿ. ಹೀಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಏನೇನೆಲ್ಲ ವಿಷಯಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನಮ್ಮ ರಾಜಕೀಯ ಚಿಂತಕರಲ್ಲಿ ಇಲ್ಲಿ ಕೂಡ ಒಂದೇ ರೀತಿಯಾದಂಥ ಒಮ್ಮತ ಅಭಿಪ್ರಾಯ ಇಲ್ಲ. ಕೆಲವು ರಾಜಕೀಯ ಚಿಂತಕರು ಏನು ಹೇಳ್ತಾರಪ್ಪ ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಕೇವಲ ರಾಜ್ಯ ಅನ್ನುವಂಥ ಸಂಸ್ಥೆಯ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಕೆಲವು ಚಿಂತಕರು ಏನು ಹೇಳ್ತಾರಪ್ಪ ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿ ಕೇವಲ ಸರ್ಕಾರ ಅನ್ನುವಂಥ ಸಂಸ್ಥೆಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿದ್ದಾರೆ.
ಮತ್ತು ಕೆಲವು ರಾಜಕೀಯ ಚಿಂತಕರು ಏನು ಹೇಳ್ತಾರಪ್ಪ ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿ ರಾಜ್ಯ ಮತ್ತು ಸರ್ಕಾರ ಇವೆರಡೂ ಸಂಸ್ಥೆಗಳ ಅಧ್ಯಯನವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಹೀಗೆ ಯಾವುದೇ ರೀತಿಯಂಥ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದ್ದರೂ ಕೂಡ, ಯಾಕಂದರೆ ನಾವು ಇಲ್ಲಿವರೆಗೆ ನೋಡ್ಕೊತ ಬಂದಿದ್ದೇವೆ, ರಾಜ್ಯಶಾಸ್ತ್ರದ ವ್ಯಾಖ್ಯೆಗೆ ಸಂಬಂಧಪಟ್ಟಂಗೆ ಕೂಡ ಒಮ್ಮತ ಅಭಿಪ್ರಾಯ ನಮ್ಮ ರಾಜಕೀಯ ಚಿಂತಕರಲ್ಲಿ ಇಲ್ಲ. ರಾಜ್ಯಶಾಸ್ತ್ರದ ಒಂದು ಲಕ್ಷಣಕ್ಕೆ ಅಥವಾ ಸ್ವರೂಪಕ್ಕೆ ಸಂಬಂಧಪಟ್ಟಂಗೆ ವೆದರ್ ಇಟ್ ಈಸ್ ಸೈನ್ಸ್ ಆರ್ ಆರ್ಟ್ಸ್ ಅಂತ ಕೇಳಿದರೆ ಕೆಲವು ಜನ ವಿಜ್ಞಾನ ಅಂತ ಹೇಳ್ತಾರೆ, ಮತ್ತು ಕೆಲವು ಜನ ಕಲೆ ಅಂತ ಹೇಳ್ತಾರೆ. ಅದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯವನ್ನು ಎಲ್ಲಿ ಕಾಣ್ತೇವಪ್ಪ ಅಂತಂದರೆ ರಾಜ್ಯಶಾಸ್ತ್ರ ವ್ಯಾಪ್ತಿಯಲ್ಲಿ ಕೂಡ ಕಾಣ್ತೇವೆ. ಕೆಲವು ಚಿಂತಕರು ರಾಜ್ಯಶಾಸ್ತ್ರ ಕೇವಲ ರಾಜ್ಯದ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಗುಂಪು ಏನು ಹೇಳ್ತಪ್ಪ ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನ ಕೇವಲ ಸರ್ಕಾರ ಆಡುವಂಥ ಸಂಸ್ಥೆಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಮೂರನೇ ಗುಂಪು ಏನು ಹೇಳುತ್ತಪ್ಪ ಅಂದರೆ ರಾಜ್ಯಶಾಸ್ತ್ರ ಅಧ್ಯಯನ ರಾಜ್ಯ ಮತ್ತು ಸರ್ಕಾರ ಇವೆರಡು ಸಂಸ್ಥೆಗಳ ವ್ಯವಸ್ಥಿತ ಅಧ್ಯಯನವನ್ನು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಭಿನ್ನಾಭಿಪ್ರಾಯಗಳು ಇದ್ದಾಗಲೂ ಕೂಡ ಅಂತಿಮವಾಗಿ ಒಂದು ನಿಶ್ಚಿತವಾದಂಥ ಅಭಿಪ್ರಾಯಕ್ಕೆ ಬರಲಾಗುತ್ತೆ. ಯಾವಾಗ ಬರಲಾಗುತ್ತಪ್ಪ ಅಂದರೆ 1948ರಲ್ಲಿ ಫ್ರಾನ್ಸ್ ದೇಶದ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರದ ಸಮ್ಮೇಳನ ನಡೆಯುತ್ತೆ. ಪ್ಯಾರಿಸ್ನಲ್ಲಿ 1948ರಲ್ಲಿ ಒಂದು ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರಜ್ಞರ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರದ ಮಿತಿಗಳನ್ನು ಅಲ್ಲೇ ಸ್ಪಷ್ಟವಾಗಿ ಗುರುತಿಸ್ತಾರೆ. ಅದರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಗಳಲ್ಲಿ ಏನೇನೆಲ್ಲ ಬರುತ್ತಪ್ಪ ಅಂತಂದರೆ, ಮೊದಲನೇದಾಗಿ ರಾಜಕೀಯ ಸಿದ್ಧಾಂತಗಳು ಅಂತ ಕರಿತೀವಿ. ರಾಜಕೀಯ ಸಿದ್ಧಾಂತಗಳು ವ್ಯಾಪ್ತಿ ಅಂದರೆ ಆಗಲೇ ಹೇಳ್ದಂಗೆ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಅನ್ನುವಂಥದ್ದು. ಈಗ ರಾಜ್ಯಶಾಸ್ತ್ರ ವಿಷಯ ಅಧ್ಯಯನದಲ್ಲಿ ಅಥವಾ ರಾಜ್ಯಶಾಸ್ತ್ರ ವ್ಯಾಪ್ತಿಯಲ್ಲಿ ಬರುವಂಥ ಅಂಶಗಳು ಏನಪ್ಪ ಅಂದರೆ, ಮೊದಲನೇದಾಗಿ ರಾಜಕೀಯ ಸಿದ್ಧಾಂತಗಳು, ಎರಡನೇದಾಗಿ ರಾಜಕೀಯ ಸಂಸ್ಥೆಗಳು ಅಂತ ಕರಿತೀವಿ, ಮೂರನೇದಾಗಿ ರಾಜಕೀಯ ಸಂಸ್ಥೆಗಳಾಗಿರ್ಬೋದು, ರಾಜಕೀಯ ಸಿದ್ಧಾಂತಗಳಾಗಿರ್ಬೋದು, ಮೂರನೇದಾಗಿ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ನಾಲ್ಕನೇದಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿಯಲ್ಲಿ ಯಾವ್ಯಾವೆಲ್ಲ ಬರ್ತವಪ್ಪ ಅಂದರೆ, ಮೊದಲನೇದಾಗಿ ರಾಜಕೀಯ ಸಿದ್ಧಾಂತಗಳು. ನಮ್ಮಲ್ಲಿ ಹಲವಾರು ರಾಜಕೀಯ ಸಿದ್ಧಾಂತಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಪ್ರಜಾಪ್ರಭುತ್ವ ಆಗಿರಲಿ, ಸಮಾಜವಾದ ಆಗಿರಲಿ, ಸಮತಾವಾದ ಆಗಿರಲಿ, ಅಥವಾ ಈ ವ್ಯಕ್ತಿವಾದ ಆಗಿರಲಿ, ಉದಾರವಾದ ಆಗಿರಲಿ, ಯುಟಿಲಿಟೇರಿಯನಿಸಮ್ ಅಂತ ಕರಿತೀವಿ, ಪ್ರಯೋಜನವಾದ ಆಗಿರ್ಬೋದು ಅಥವಾ ಆದರ್ಶವಾದ ಆಗಿರ್ಬೋದು. ಇವೆಲ್ಲ ವಾದ ಅಂತ ಏನು ಬರ್ತಾವಲ್ಲ, ಇಸಮ್ಸ್ ಅಂತ ಕರಿತೀವಿ. ಇಸಮ್ಸ್ ಅಂದರೆ ಕ್ಲಸ್ಟರ್ ಆಫ್ ಐಡಿಯಾಲಜಿ ಅಂತ ಕರಿತೀವಿ. ಹೀಗೆ ಕಮ್ಯುನಿಸಮ್ ಬರುತ್ತೆ, ಸೈಂಟಿಫಿಕ್ ಸೋಷಲಿಸಮ್ ಬರುತ್ತೆ, ರೆವಲ್ಯೂಷನರಿ ಸೋಷಲಿಸಮ್ ಬರುತ್ತೆ. ಇಂಥ ಹಲವಾರು ಸಿದ್ಧಾಂತಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಇತ್ತಪ್ಪ ಅಂದರೆ ಅದು ರಾಜ್ಯಶಾಸ್ತ್ರ. ಪ್ರಜಾಪ್ರಭುತ್ವ ಅಂದರೇನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಅವಲೋಕನ ಮಾಡುವಂಥದ್ದಾಗಿರಲಿ, ಅದರ ಬಗ್ಗೆ ಚಿಂತನ ಮಂಥನ ಮಾಡುವಂಥ ಒಂದು ಶಾಸ್ತ್ರ ಯಾವುದು ಬಂದರೆ ರಾಜ್ಯಶಾಸ್ತ್ರ. ಸಮಾಜವಾದ ಅಂದರೆ ಇವೆಲ್ಲ ಒಂದೊಂದು ವಿಚಾರಗಳಲ್ಲಿ ಕೂಡ ಒಂದೊಂದು ರೀತಿಯಾದಂಥ ವೈಚಾರಿಕತೆಗಳಿದ್ದಾವೆ. ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ. ಪ್ರಜಾಪ್ರಭುತ್ವ ವ್ಯಕ್ತಿಗೆ ಮಹತ್ವವನ್ನು ಕೊಟ್ಟರೆ, ಸಮಾಜವಾದ ಏನು ಮಾಡುತ್ತಪ್ಪ ಅಂದರೆ ಇಡೀ ಸಮಾಜಕ್ಕೆ ಮಹತ್ವವನ್ನು ಕೊಡುತ್ತೆ. ಅದಕ್ಕೆ ಇಂಥ ಒಂದು ಅಂಶಗಳೇನಿದ್ದಾವಲ್ಲ ಇವುಗಳನ್ನೇ ನಾವು ರಾಜಕೀಯ ಸಿದ್ಧಾಂತಗಳಂತ ಕರಿತೀವಿ. ಪ್ರಜಾಪ್ರಭುತ್ವ ಆಗಿರಲಿ, ಸಮಾಜವಾದ ಆಗಿರಲಿ, ಸಮತಾವಾದ ಆಗಿರಲಿ, ವ್ಯಕ್ತಿವಾದ ಆಗಿರಲಿ, ಆದರ್ಶವಾದ ಆಗಿರಲಿ, ಉದಾರವಾದ ಆಗಿರಲಿ, ಇವೆಲ್ಲ ವಾದಗಳ ಬಗ್ಗೆ ಇವುಗಳನ್ನೇ ನಾವು ರಾಜಕೀಯ ಸಿದ್ಧಾಂತಗಳಂತ ಕರಿತೀವಿ. ಇಂಥ ರಾಜಕೀಯ ಸಿದ್ಧಾಂತಗಳು ಯಾವಾಗ ಉಗಮ ಆಯಿತು, ಆ ರಾಜಕೀಯ ಸಿದ್ಧಾಂತಗಳು ಈ ಸಮಾಜವಾದದ ಬಗ್ಗೆ ನೂರಾರು ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಹೇಳಿದಂಥ ಸಮಾಜವಾದವನ್ನು ನಾವು ವೈಜ್ಞಾನಿಕ ಸಮಾಜವಾದ, ಕ್ರಾಂತಿಕಾರಿ ಸಮಾಜವಾದ ಅಂತ ಕರಿತೇವೆ. ಲೆನಿನ್ ಆಗಿರಲಿ ಅಥವಾ ಸ್ಟಾಲಿನ್ ಆಗಿರಲಿ ಅವ್ರದ್ದು ಕೂಡ ಸಮಾಜವಾದನೇ. ಈ ಸಮಾಜವಾದದಲ್ಲೇ ಮತ್ತು ಹಲವಾರು ರೀತಿಯ ವಿಭಿನ್ನಗಳನ್ನು ಕಾಣ್ತೀವಿ. ಒಟ್ಟಿನಲ್ಲಿ ಇವೆಲ್ಲ ವಾದಗಳೇನಿದ್ದಾವಲ್ಲ ಇವುಗಳನ್ನೇ ನಾವು ರಾಜಕೀಯ ಸಿದ್ಧಾಂತಗಳಂತ ಕರಿತೀವಿ. ಇಂಥ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಮಾಡುತ್ತೆ. ಇನ್ನು ಎರಡನೇದಾಗಿ ರಾಜಕೀಯ ಸಂಸ್ಥೆಗಳು. ರಾಜಕೀಯ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲಿಗೆ ಬರುವಂಥ ರಾಜಕೀಯ ಸಂಸ್ಥೆ ಯಾವುದಪ್ಪ ಅಂದರೆ ರಾಜ್ಯ ಅನ್ನುವಂಥದ್ದು ಏನೈತಿ, ಇಟ್ ಈಸ್ ಅ ಹೈಯೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಸುಪ್ರೀಂ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅತ್ಯುನ್ನತವಾದಂಥ ಸಂಸ್ಥೆ,
ಶ್ರೇಷ್ಠವಾದಂಥ ಸಂಸ್ಥೆ ಯಾವುದು ಬಂದರೆ ರಾಜ್ಯ ಅನ್ನೋದು ಒಂದು ರಾಜಕೀಯ ಸಂಸ್ಥೆ. ಈ ರಾಜ್ಯ ಅನ್ನುವಂಥ ಸಂಸ್ಥೆ ಹೇಗೆ ಉಗಮ ಆಯಿತು, ಹೇಗೆ ಬೆಳೀತಾ ಬಂದಿದೆ, ಈ ರಾಜ್ಯ ಅನ್ನುವಂಥ ಸಂಸ್ಥೆ ಯಾವ ಯಾವ ಮೂಲಾಂಶಗಳನ್ನು ಹೊಂದಿದೆ, 4 ಮೂಲಾಂಶಗಳನ್ನು ಹೊಂದಿದೆ. ಈ 4 ಮೂಲಾಂಶಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದು, ರಾಜ್ಯ ಅನ್ನುವಂಥ ಸಂಸ್ಥೆ ಯಾವಾಗ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ರಾಜ್ಯ ಉಗಮ ಸಿದ್ಧಾಂತಗಳನ್ನು ಕಾಣ್ತೇವೆ ಎಲ್ಲಿ ರಾಜ್ಯಶಾಸ್ತ್ರದಲ್ಲಿ. ಹೀಗೆ ರಾಜಕೀಯ ಸಂಸ್ಥೆಗಳಲ್ಲಿ ಮೊದಲನೇದಾಗಿ ರಾಜ್ಯ ಅನ್ನುವಂಥ ಸಂಸ್ಥೆ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಮಾಡುತ್ತೆ. ಸರ್ಕಾರಗಳ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನ ಮಾಡುತ್ತೆ. ಸರ್ಕಾರ ಅನ್ನುವಂಥದ್ದು ಮತ್ತೊಂದು ರಾಜಕೀಯ ಸಂಸ್ಥೆ. ಸರ್ಕಾರ ಅಂದ್ರೇನು, ಸರ್ಕಾರದ ವಿಧಗಳು, ಮತ್ತು ಹಲವಾರು ಪ್ರಕಾರದ ಸರ್ಕಾರಗಳನ್ನು ಕಾಣ್ತಾ ಇದ್ದೇವೆ. ಇವತ್ತು ನಾವು 21ನೇ ಶತಮಾನದಲ್ಲಿ ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಕಾಣ್ತಿದ್ದೀವಿ. ಪ್ರಜಾಪ್ರಭುತ್ವ ಸರ್ಕಾರ ಆಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಅಥವಾ ಕಮ್ಯುನಿಸ್ಟ್ ಮಾದರಿಯ ಸರ್ಕಾರ ಆಗಿರ್ಬೋದು, ಸೈನಿಕ ಸರ್ಕಾರ ಆಗಿರ್ಬೋದು, ಅಥವಾ ಈ ನಿರಂಕುಶ ಸರ್ಕಾರಗಳು, ದಬ್ಬಾಳಿಕೆ ಸರ್ಕಾರಗಳು, ಹೀಗೆ ಹಲವಾರು ಪ್ರಕಾರದ ಸರ್ಕಾರಗಳಿದ್ದಾವೆ. ಆ ಸರ್ಕಾರದಲ್ಲಿರುವಂಥ ಒಂದು ವ್ಯವಸ್ಥೆ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಮಾಡುತ್ತೆ. ಈ ಸರ್ಕಾರದಲ್ಲಿರುವಂಥ 3 ಅಂಗಗಳ ಬಗ್ಗೆ ಮತ್ತು ಆ 3 ಅಂಗಗಳ ನಡುವೆ ಇರುವಂಥ ಒಂದು ಅಂತರ್ ಸಂಬಂಧ ಏನಿದೆಯಲ್ಲ ಅದರ ಬಗ್ಗೆ ವ್ಯವಸ್ಥಿತವಾದಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರ ಮಾಡುತ್ತೆ. ಹೀಗೆ ರಾಜ್ಯ ಆಗಿರಲಿ, ಸರ್ಕಾರ ಆಗಿರಲಿ, ಸಂವಿಧಾನ ಕೂಡ ಒಂದು ರಾಜಕೀಯ ಸಂಸ್ಥೆನೇ. ದೇಶದ ಅತ್ಯುನ್ನತ ಹಾಗೂ ಮೂಲಭೂತ ಕಾನೂನು ಅಂತ ಏನು ಕರಿತೇವಲ್ಲ ಸಂವಿಧಾನವನ್ನು, ಆ ಸಂವಿಧಾನದ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ವಿಷಯ ಯಾವುದಪ್ಪ ಅಂದರೆ ಅದು ರಾಜ್ಯಶಾಸ್ತ್ರ ಮಾಡಿದಷ್ಟು ವ್ಯವಸ್ಥಿತವಾದಂಥ ಅಧ್ಯಯನವನ್ನು ಸಂವಿಧಾನದ ಬಗ್ಗೆ ಮೂಡಿದ ಯಾವುದೇ ಒಂದು ವಿಷಯಗಳು ಕೂಡ ಶಾಸ್ತ್ರಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶಾಸನಗಳ ಬಗ್ಗೆ ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗಗಳು ಹಲವಾರು ರೀತಿಯಾದಂಥ ಕಾಯ್ದೆ ಕಾನೂನುಗಳನ್ನು ಮಾಡ್ತಾ ಇರ್ತವೆ. ಕಾಯ್ದೆ ಕಾನೂನುಗಳು ಅದರಲ್ಲೇ ಹಲವಾರು ಪ್ರಕಾರದ ಕಾಯ್ದೆ ಕಾನೂನುಗಳು ಬರ್ತಾವೆ. ಅವುಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರ. ಹೀಗೆ ರಾಜ್ಯಶಾಸ್ತ್ರ ಅಧ್ಯಯನ ವ್ಯಾಪ್ತಿಯಲ್ಲಿ ರಾಜಕೀಯ ಸಂಸ್ಥೆಗಳಾದಂಥ ರಾಜ್ಯ, ಸರ್ಕಾರ, ಸಂವಿಧಾನ, ಕಾಯ್ದೆ ಕಾನೂನುಗಳು ಮತ್ತು ಜನಾಭಿಪ್ರಾಯ ಪಬ್ಲಿಕ್ ಒಪಿನಿಯನ್ ಕೂಡ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತಲೇ ಕರೀತೇವೆ. ಪ್ರಜಾಪ್ರಭುತ್ವದಲ್ಲಂತರೂ ಎಲ್ಲವೂ ಕೂಡ ನಿರ್ಧರಿಸಲ್ಪಡೋದು ಪ್ರಜೆಗಳ ಅಭಿಪ್ರಾಯದ ಪ್ರಕಾರನೇ. ಇಂಥ ಪ್ರಜಾಭಿಪ್ರಾಯ ಅಥವಾ ಜನಾಭಿಪ್ರಾಯ ಅಥವಾ ಪಬ್ಲಿಕ್ ಒಪಿನಿಯನ್ ಅಂತ ಏನು ಕರಿತೀವಲ್ಲ ಇದರ ಬಗ್ಗೆ ಕೂಡ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರವಾಗಿದೆ. ಹೀಗೆ ಇವೆಲ್ಲ ರಾಜಕೀಯ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್ 3ನೇದಾಗಿ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂಥ ಮತ್ತೊಂದು ವಿಷಯ ಯಾವುದಪ್ಪ ಅಂದರೆ ರಾಜಕೀಯ ಪಕ್ಷಗಳು. ಈ ರಾಜಕೀಯ ಪಕ್ಷಗಳು ಎಲ್ಲಿ ಪ್ರಜಾಪ್ರಭುತ್ವ ಇರುತ್ತೋ ಅಲ್ಲಿ ಚುನಾವಣೆಗಳು ನಡೀಲೇಬೇಕು. ಚುನಾವಣೆಗಳು ಇಲ್ಲಪ್ಪ ಅಂತಂದರೆ ಅಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನಮ್ಮ ದೇಶದಲ್ಲಿ ಅಥವಾ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಇತ್ತಪ್ಪ ಅಂದರೆ ರಾಜಕೀಯ ಪಕ್ಷಗಳು ಇರಲೇಬೇಕು. ಆ ರಾಜಕೀಯ ಪಕ್ಷಗಳ ರಚನೆ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೇಗೆ ರಚನೆ ಆಗಿರ್ತವೋ, ಆ ರಾಜಕೀಯ ಪಕ್ಷಗಳ ಅವಶ್ಯಕತೆ ಏನಿರುತ್ತೆ, ರಾಜಕೀಯ ಪಕ್ಷಗಳ ಕಾರ್ಯಗಳೇನಾಗಿದ್ದಾವೋ, ಆ ರಾಜಕೀಯ ಪಕ್ಷಗಳ ಒಂದು ಸಿದ್ಧಾಂತಗಳು, ಈ ರಾಜಕೀಯ ಪಕ್ಷಗಳ ಸಿದ್ಧಾಂತದ ಆಧಾರದ ಮೇಲೇ ನಾವು ರಾಜಕೀಯ ಪಕ್ಷಗಳನ್ನು ಎಡಪಕ್ಷ, ಬಲಪಕ್ಷ ಮತ್ತು ಮಧ್ಯಪಂಥೀಯ ಪಕ್ಷಗಳಂತ ನಾವು ವಿಭಜನೆಯನ್ನು ಮಾಡ್ತಾ ಇರ್ತೇವೆ. ಹೀಗೆ ಕಂಪ್ಲೀಟಾಗಿ ಆ ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ರೂಪಿಸುವಂಥ ಪ್ರಣಾಳಿಕೆಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದು. ಹೀಗೆ ಒಟ್ಟಾರೆಯಾಗಿ ರಾಜಕೀಯ ಪಕ್ಷಗಳ ಸಂಪೂರ್ಣ ವಿಷಯದ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರ ಅನ್ನೋದು. ಹೀಗೆ ರಾಜಕೀಯ ಪಕ್ಷಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಅಂಶವಾಗಿದೆ. ಇನ್ನು 4ನೇದಾಗಿ ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು. ಅರಿಸ್ಟಾಟಲ್ ಒಂದು ಮಾತನ್ನು ಹೇಳಿದೆ, ನಿಮಗೆ ಈ ಪಾಠದ ಆರಂಭದಲ್ಲಿ ನೋಡಿದಿರಿ. ಯಾವುದೇ ಒಬ್ಬ ಮನುಷ್ಯ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಅವನಿಗೆ ಹಲವಾರು ಅವಶ್ಯಕತೆಗಳಿರ್ತಾವೆ. ಅವೆಲ್ಲ ಅವಶ್ಯಕತೆಗಳನ್ನು ನಾವು ಪೂರೈಕೆ ಮಾಡ್ಕೊಳ್ಬೇಕಂದ್ರೆ ಮತ್ತವ್ರ ಮೇಲೆ ಅವನು ಡಿಪೆಂಡ್ ಆಗಲೇಬೇಕು. ಈ ಇಂಟರ್ ಡಿಪೆಂಡೆನ್ಸಿ ಟೆಂಡೆನ್ಸಿ ಏನಿದೆಯಲ್ಲ, ಮನುಷ್ಯನ ಅಂತರಾವಲಂಬನೆ ಪ್ರವೃತ್ತಿ, ಇದು ಸಮಾಜ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು. ಸಮಾಜ ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು. ರಾಜ್ಯ ಸಂವಿಧಾನ ಸರ್ಕಾರ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು. ಹೀಗೆ ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲೋ, ಅದೇ ರೀತಿ ಜಗತ್ತಿನಲ್ಲಿ ಯಾವುದೇ ಒಂದು ದೇಶ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ದೇಶ ಅದು ಆರ್ಥಿಕವಾಗಿ, ಭೌಗೋಳಿಕವಾಗಿ, ಸೈನಿಕವಾಗಿ ಅಥವಾ ರಾಜಕೀಯವಾಗಿ ಎಷ್ಟೇ ಬಲಿಷ್ಠ ಇದ್ದರೂ ಕೂಡ ಆ ದೇಶ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕಪ್ಪ ಅಂತಂದರೆ
ತನ್ನ ದೇಶದ ನಾಗರಿಕರ ಆಶೆಗಳನ್ನು ಬೇಡಿಕೆಗಳನ್ನು ಪೂರೈಕೆ ಮಾಡ್ಕೊಳ್ಬೇಕಾಯಿತು ಅಂದರೆ ಆ ದೇಶ ಜಗತ್ತಿನ ಇತರೆ ದೇಶಗಳ ಮೇಲೆ ಅವಲಂಬನೆ ಆಗೋದು ಅನಿವಾರ್ಯ. ಹೀಗೆ ಒಂದು ದೇಶ ಮತ್ತೊಂದು ದೇಶದ ನಡುವೆ ಬೇರೆ ಬೇರೆ ಪ್ರಕಾರದ ಸಂಬಂಧಗಳನ್ನು ಹೊಂದಲಿಕ್ಕೆ ಅನಿವಾರ್ಯತೆ ಬರುತ್ತೆ. ಅದು ಒಂದು ಸಾಮಾಜಿಕ ಸಂಬಂಧಗಳಾಗಿರ್ಬೋದು, ಸಾಂಸ್ಕೃತಿಕ ಸಂಬಂಧಗಳಾಗಿರ್ಬೋದು, ವಾಣಿಜ್ಯ ಸಂಬಂಧಗಳಾಗಿರ್ಬೋದು, ರಾಜಕೀಯ ಸಂಬಂಧಗಳಾಗಿರ್ಬೋದು. ಇವೆಲ್ಲ ಒಂದು ದೇಶ ಮತ್ತೊಂದು ದೇಶ ಜೊತೆಗೆ, ಆ ದೇಶ ಮತ್ತೊಂದು ದೇಶದ ಜೊತೆಗೆ ಸಂಬಂಧವನ್ನು ಹೊಂದಿದಾಗಲೇ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ಪರಿಕಲ್ಪನೆ ಏನಾಯ್ತಪ್ಪ ಅಂದರೆ ಉಗಮ ಆಯಿತು. ಈ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ಪರಿಕಲ್ಪನೆ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಯಾವುದಂದರೆ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಮಾಡಿದಷ್ಟು ವ್ಯವಸ್ಥಿತವಾದಂಥ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ಇನ್ನು ಉಳಿದ ಯಾವ ಶಾಸ್ತ್ರ ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ಈ ಪರಿಕಲ್ಪನೆ ಯಾವಾಗ ಉಗಮ ಆಯಿತು, ಹೇಗೆ ಉಗಮ ಆಯಿತು, ಇದೆಲ್ಲದರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದೇ ಪೊಲಿಟಿಕಲ್ ಸೈನ್ಸ್. ನಾವು ಏನ್ಷಿಯಂಟ್ ಪೀರಿಯಡಲ್ಲಿ, ಪ್ರಾಚೀನ ಕಾಲದಲ್ಲಿ ಕೂಡ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕಾಣ್ತಾ ಇದ್ವಿ. ಇವೆಲ್ಲದರ ಬಗ್ಗೆ ನಾವು ವ್ಯವಸ್ಥಿತವಾದಂಥ ಮಾಹಿತಿ ನನಗೆ ಬೇಕಪ್ಪ ಅಂತಂದರೆ ನಾನು ರಾಜ್ಯಶಾಸ್ತ್ರದ ಮೇಲೆ ಅವಲಂಬನೆ ಆಗಲೇಬೇಕು. ಯಾಕಂದರೆ ಉಳಿದ ಶಾಸ್ತ್ರವನ್ನು ಹೋಗಿ ನಾ ಅಧ್ಯಯನ ಮಾಡ್ತೇನಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆಧುನಿಕ ಕಾಲದಲ್ಲಿ ಇರುವಂಥ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗೆ ಉಗಮ ಆಯಿತು, ಇವೆಲ್ಲದರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಂದ್ರೆ ಪೊಲಿಟಿಕಲ್ ಸೈನ್ಸ್ ಬೇಕೇ ಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು ನಿರ್ವಹಣೆ ಆಗೋದು ರಾಯಭಾರತ್ವದ ಮೂಲಕ. ಒಂದು ದೇಶ ಜಗತ್ತಿನ ಎಲ್ಲ ದೇಶಗಳ ಏನು ಮಾಡುತ್ತೆ, ತನ್ನ ರಾಯಭಾರಿಗಳನ್ನು ಕಳಿಸ್ಕೊಡುತ್ತೆ. ಜಗತ್ತಿನ ಎಲ್ಲ ದೇಶಗಳು ನಮ್ಮ ದೇಶಕ್ಕೆ ರಾಯಭಾರಿಗಳನ್ನು ಕಳಿಸ್ಕೊಡ್ತಾರೆ. ಈ ರಾಯಭಾರತ್ವದ ಮುಖಾಂತರ ಏನು ನಡೆಯುತ್ತಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ನಿರ್ವಹಿಸಲ್ಪಡ್ತವೆ. ದ್ವಿಪಕ್ಷೀಯ ಮಾತುಕತೆ, ಬಹುಪಕ್ಷೀಯ ಮಾತುಕತೆಗಳು ಆಗ್ತಾ ಇರ್ತವೆ, ದ್ವಿಪಕ್ಷೀಯ ಒಪ್ಪಂದಗಳು, ಬಹುಪಕ್ಷೀಯ ಒಪ್ಪಂದಗಳು ಆಗ್ತಾ ಇರ್ತವೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ವಿಶ್ವಸಂಸ್ಥೆ ಆಗಿರ್ಬೋದು, ರೆಡ್ ಕ್ರಾಸ್ ಆಗಿರ್ಬೋದು, ಇವೆಲ್ಲ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿಕೊಂಡಂಥವು. ಅಂತಾರಾಷ್ಟ್ರೀಯ ಸಂಬಂಧ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಉತ್ತಮವಾಗಿ ಜಗತ್ತಿನಲ್ಲಿರುವಂಥ ಇಡೀ ಮನುಕುಲ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಳಾಗ್ತವೋ ಆವಾಗ ನಾವು ಭಯದ ವಾತಾವರಣದಲ್ಲಿ ಇರಬೇಕಾಗುತ್ತೆ. ಈಗಾಗಲೇ ನಾವು 2 ಹಂತ ಯುದ್ಧಗಳನ್ನು ಕಂಡಿದ್ದೇವೆ. ಪ್ರಥಮ ಮತ್ತು ದ್ವಿತೀಯ ಮಹಾಯುದ್ಧದಿಂದ ಆ ಯುದ್ಧದ ಬಗ್ಗೆ ಸ್ವಲ್ಪನೂ ಅರಿವು ಇಲ್ಲದೇ ಇರುವಂಥ ಲಕ್ಷಾಂತರ ಕೋಟ್ಯಾಂತರ ಜನ ಏನಾಗಿದ್ದಾರೆ, ಬಲಿಪಶು ಆಗಬೇಕಾಯಿತು. ಅದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ಅತ್ಯಂತ ಅವಶ್ಯಕವಾದಂಥ ಒಂದು ಪರಿಕಲ್ಪನೆ. ಇಂಥ ಅತ್ಯಂತ ಅವಶ್ಯಕವಾದಂಥ ಪರಿಕಲ್ಪನೆ ಬಗ್ಗೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರ. ಅದಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವು ಕರೀಬೋದು. ಹೀಗೆ ಇದಿಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಏನು ನಾವು ಕರಿತೇವಲ್ಲ, ಇದರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ, ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಇವಿಷ್ಟು ಅಂಶಗಳನ್ನು ನಾವು ಹೇಳ್ಬೋದು. ಮುಂದೆ ನೆಕ್ಸ್ಟ್ ಈ ಪಾಠದಲ್ಲಿ ಮೊದಲ ಅಧ್ಯಾಯದಲ್ಲಿ ಕೊನೆಯ ಒಂದು ಉಪ ಅಧ್ಯಾಯ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ರೆಲೆವೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ಕಾಂಟೆಂಪ್ರರಿ ಪೀರಿಯಡ್ ಅಂತ ಇದೆ. ಸಮಕಾಲೀನ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಔಚಿತ್ಯತೆ. ಸಮಕಾಲೀನ ಜಗತ್ತಂದರೆ ಸದ್ಯ ನಾವೇನಿದ್ದೇವಲ್ಲ ಇದೆ, ಈಗ ಸದ್ಯ ಇರುವಂಥ ಒಂದು ಸಮಯವನ್ನೇ ನಾವು ಸಮಕಾಲೀನ ಜಗತ್ತು, ಕಾಂಟೆಂಪ್ರರಿ ವರ್ಡ್, ಸಮಕಾಲೀನ ಜಗತ್ತು ಅಂತ ಕರೀತೇವೆ. ಈ ಸಮಕಾಲೀನ ಜಗತ್ತಿನಲ್ಲಿ ಮನುಷ್ಯ ಚಂದ್ರಗ್ರಹಕ್ಕೆ, ಮಂಗಳ ಗ್ರಹಕ್ಕೆ ಹೋಗಿದ್ದಾನೆ. ನಾವು ಇವತ್ತು ಕೂಡ ರಾಜ್ಯಶಾಸ್ತ್ರ ಯಾಕೆ ಅಧ್ಯಯನ ಮಾಡಬೇಕಪ್ಪ? ಇವತ್ತು ಸೈನ್ಸು ಮತ್ತು ಟೆಕ್ನಾಲಜಿಯಲ್ಲಿ ಸಾಕಷ್ಟು ನಾವು ಅಡ್ವಾನ್ಸ್ಮೆಂಟನ್ನು, ಸಾಕಷ್ಟು ಅಭಿವೃದ್ಧಿಯನ್ನು ನಾವು ಹೊಂದಿದ್ದೇವೆ. ಇವತ್ತಿನ ಈ ಸಂದರ್ಭದಲ್ಲಿ ಕೂಡ ನಾವು ಸುಮಾರು 3 ವರ್ಷದ ಹಿಂದೆ ಉಗಮವಾದಂಥ ರಾಜ್ಯಶಾಸ್ತ್ರ ಇವತ್ತು ಕೂಡ ನಾವು ಯಾಕೆ ಅಧ್ಯಯನ ಮಾಡಬೇಕು? ಇದರ ಇಂಪಾರ್ಟೆನ್ಸ್ ಏನಿದೆ, ಇದರ ಅವಶ್ಯಕತೆ ಏನಿದೆ, ಔಚಿತ್ಯತೆ ಏನಿದೆಪ್ಪ ಅಂತಂದರೆ ಇವತ್ತಲ್ಲ ಇನ್ನೂ 100 ವರ್ಷ 1000 ವರ್ಷ ಆದರೂ ಕೂಡ ರಾಜ್ಯಶಾಸ್ತ್ರದ ಅವಶ್ಯಕತೆ ಇದೆ. ಯಾಕಿದೆ ಅನ್ನುವಂಥ ಅಂಶಗಳನ್ನೇ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಔಚಿತ್ಯತೆ ಅಥವಾ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಅನ್ನುವಂಥ ಈ ಭಾಗ ಏನಿದೆಯಲ್ಲ ಇಲ್ಲಿ ನಾವು ಚರ್ಚೆ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಜಾರ್ಜ್ ಬರ್ನಾರ್ಡ್ ಶಾ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕ ಹೇಳಿದ್ದೇನೆ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಒಂದು ಮಾತನ್ನು ಹೇಳಿದ್ದಾರೆ, ರಾಜ್ಯಶಾಸ್ತ್ರ ಅಧ್ಯಯನ ಒಂದೇ ನಾಗರಿಕತೆಯನ್ನು ಉಳಿಸಬಲ್ಲದು ಅಂತ ಹೇಳಿದ್ದಾರೆ. ನಾಗರಿಕತೆ ಉಳಿಬೇಕಪ್ಪ ಅಂತಂದರೆ ನಾಗರಿಕತೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ನಾಗರಿಕತೆ ಇಲ್ಲಪ್ಪ ಅಂದರೆ ಅನಾಗರಿಕತೆಯಲ್ಲಿ ನಾವು ಇರ್ತೇವೆ.
ಅನಾಗರಿಕತೆಯಲ್ಲಿ ಯಾವ ಒಂದು ವಿಚಾರ ಇರುತ್ತೆ ಬಂದರೆ ಡಾರ್ವಿನ್ನನ ವಿಚಾರ ಇದೆಯಲ್ಲ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾವುದು ಬಲಿಷ್ಠವಾಗಿರುತ್ತೋ ಅಲ್ಲಿ ಮಾತ್ರ ಆ ಬಲಿಷ್ಠ ಪ್ರಾಣಿ ಮಾತ್ರ ಬದುಕುಳಿಲಿಕ್ಕೆ ಸಾಧ್ಯ. ನಾಗರಿಕತೆ ಎಲ್ಲಿರುತ್ತೋ ಅಲ್ಲಿ ಬಲಹೀನ ವ್ಯಕ್ತಿ ಕೂಡ ಬದುಕಲಿಕ್ಕೆ ಅವಕಾಶ ಇರುತ್ತೆ. ಇವತ್ತು ನಾವೇನಿದೆಯಲ್ಲ ಇದು ನಾಗರಿಕತೆ, ಇಲ್ಲಿ ಒಂದು ವ್ಯವಸ್ಥೆ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮಗೆ ಸುಮ್ಮನೆ ಏನಾದರೂ ತಂಟೆ ತಕರಾರು ಮಾಡಿದ್ನಪ್ಪ ಅಂತಂದರೆ, ತೊಂದರೆ ಕೊಟ್ಟನಪ್ಪ ಅಂತಂದರೆ, ನಾವು ಎಷ್ಟೇ ಬಲಹೀನ ವ್ಯಕ್ತಿಗಳಾಗಿದ್ದರೂ ಕೂಡ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಆ ರಕ್ಷಣೆ ಅದರ ಮೂಲಕ ಸಿಗುತ್ತೆ, ನಮಗೆ ಸರ್ಕಾರದ ಮೂಲಕ ಸಿಗುತ್ತೆ, ಸಂವಿಧಾನದ ಮೂಲಕ ಸಿಗುತ್ತೆ, ಕಾಯ್ದೆ ಮೂಲಕ ಸಿಗುತ್ತೆ, ಪೊಲೀಸ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಮೂಲಕ ಸಿಗುತ್ತೆ. ಇವೆಲ್ಲವುಗಳೇನಿದ್ದಾವಲ್ಲ, ಸ್ವಾತಂತ್ರ್ಯ ಆಗಿರಲಿ, ಹಕ್ಕುಗಳಾಗಿರಲಿ, ಕಾನೂನುಗಳಾಗಿರಲಿ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸರ್ಕಾರ ವ್ಯವಸ್ಥೆ, ಇದೆಲ್ಲ ಇದ್ದಾಗಲೇ ನಾಗರಿಕತೆ ಅಂತ ಕರಿತೀವಿ. ಇಂಥ ನಾಗರಿಕ ಜೀವನ, ನಾಗರಿಕ ವ್ಯವಸ್ಥೆ ಉಳಿಬೇಕಪ್ಪ ಅಂತಂದರೆ ರಾಜ್ಯಶಾಸ್ತ್ರದ ತಿಳುವಳಿಕೆ ಅತ್ಯಂತ ಅವಶ್ಯಕ ಅಂತ ಜಾರ್ಜ್ ಬರ್ನಾರ್ಡ್ ಶಾ ಅನ್ನುವಂಥ ವ್ಯಕ್ತಿ ಹೇಳ್ತಾರೆ. ಅಂದರೆ ಇದು ರಾಜ್ಯಶಾಸ್ತ್ರ ನಾವು ಅಧ್ಯಯನ ಮಾಡಿದಾಗಲೇ ಸ್ವಾತಂತ್ರ್ಯ ಆಗಿರಲಿ, ಸಮಾನತೆ ಆಗಿರಲಿ, ಹಕ್ಕುಗಳಾಗಿರಲಿ, ಇವೆಲ್ಲ ಪರಿಕಲ್ಪನೆಗಳ ಬಗ್ಗೆ ಅರಿವು ಬರುತ್ತೆ. ಇವೆಲ್ಲ ಪರಿಕಲ್ಪನೆಗಳ ಅರಿವು ನಮಗಿದ್ದಾಗ ನಾವು ಸಮಾಜದಲ್ಲಿ ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಸ್ಟೇಟ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಫಾರ್ ದ ಲೈಫ್ ಆಫ್ ಪೀಪಲ್ ಆ್ಯಂಡ್ ಇಟ್ ಕಂಟಿನ್ಯೂಸ್ ಫಾರ್ ದ ಗುಡ್ ಲೈಫ್ ಆಫ್ ಪೀಪಲ್ ಅಂತ ಹೇಳ್ತಾನೆ. ರಾಜ್ಯ ಅನ್ನೋದು ಜನರ ಜೀವನಕ್ಕಾಗಿ ಅಸ್ತಿತ್ವಕ್ಕೆ ಬಂದಿದೆ, ಜನರ ಉತ್ತಮ ಜೀವನಕ್ಕಾಗಿ ಮುಂದುವರಿತಾ ಇದೆ. ರಾಜ್ಯ ಅನ್ನುವಂಥ ಸಂಸ್ಥೆ ಇಲ್ಲದೆ ಹೋಗಿದ್ದರೆ ಬಂದರೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಯಾವುದೇ ರೀತಿ ವ್ಯತ್ಯಾಸವನ್ನು ನಾವು ಕಾಣ್ತಾನೆ ಇದ್ದಿಲ್ಲ. ಅದಕ್ಕೆ ಇದನ್ನು ನಾಗರಿಕ ಸಮಾಜ, ನಮ್ಮ ಸಮಾಜವನ್ನು ನಾಗರಿಕ ಸಮಾಜ ಅಂತ ಕರಿತೀವಿ. ಬರೇ ಸಮಾಜ ಅಲ್ಲ, ಸಿವಿಲ್ ಸೊಸೈಟಿ ಅಂತ ಕರಿತೀವಿ. ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜ ಅಂದರೆ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಮುಖ್ಯವಾಗಿರುವಂಥ ವ್ಯವಸ್ಥೆ ಯಾವುದಿದು? ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆ ನಾವು ತಿಳ್ಕೊಬೇಕಂದ್ರೆ ರಾಜ್ಯಶಾಸ್ತ್ರದ ತಿಳುವಳಿಕೆ, ಅರಿವು, ಪರಿಜ್ಞಾನ ಅತ್ಯಂತ ಅವಶ್ಯಕವಾಗಿರುತ್ತೆ. ಅದಕ್ಕೆ ರಾಬರ್ಟ್ ದಾಲ್ ಅನ್ನುವಂಥ ಮತ್ತೊಬ್ಬ ಚಿಂತಕ ಹೇಳ್ತಾನೆ, ಈ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ಅದರ ಇಂಪಾರ್ಟೆನ್ಸ್ ಏನಪ್ಪ ಅಂತ ನಾವು ನೋಡಿದಾಗ, ರಾಬರ್ಟ್ ದಾಲ್ ಅನ್ನುವಂಥ ಒಬ್ಬ ಅಮೇರಿಕದ ಆಧುನಿಕ ರಾಜಕೀಯ ಚಿಂತಕ ಏನು ಹೇಳ್ತಾನಂದರೆ, ಮಾನವ ಕುಲದ ಅಸ್ತಿತ್ವಕ್ಕೆ ರಾಜ್ಯಶಾಸ್ತ್ರ ಅನಿವಾರ್ಯ. ಈ ಮನ್ಕೈಂಡ್ ಮಾನವ ಕುಲ ಏನಿದೆಯಲ್ಲ, ಮಾನವ ಕುಲ ತನ್ನ ಅಸ್ತಿತ್ವವನ್ನು, ತನ್ನ ಉಳಿವನ್ನು ಉಳಿಸ್ಕೊಳ್ಬೇಕಪ್ಪ ಅಂತಂದರೆ ರಾಜ್ಯಶಾಸ್ತ್ರ ಅನ್ನೋದು ಅನಿವಾರ್ಯ. ಅನಿವಾರ್ಯ ಅಂತಂದರೆ ಬೇಕೇ ಬೇಕದು, ನಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಬೇಕೇ ಬೇಕು ಅನ್ನುವಂಥದ್ದು. ಹೀಗೆ ರಾಜ್ಯಶಾಸ್ತ್ರ ಅನ್ನೋದು ಒಟ್ಟಿನಲ್ಲಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ರಾಜ್ಯಶಾಸ್ತ್ರದ ಅವಶ್ಯಕತೆ ಏನೇನಿದೆಯಪ್ಪ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತೆ. ರಾಜ್ಯಶಾಸ್ತ್ರದ ಅವಶ್ಯಕತೆ ಏನಿದೆಪ್ಪ ಅಂದರೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಬೇಕಂದ್ರೆ, ಜನರಲ್ಲಿ ರಾಜಕೀಯ ಪ್ರಜ್ಞೆ ಬರಬೇಕಪ್ಪ ಅಂತಂದರೆ ರಾಜ್ಯಶಾಸ್ತ್ರ ಬೇಕು. ಏನಿದು ರಾಜಕೀಯ ಪ್ರಜ್ಞೆ? ರಾಜಕೀಯ ಪ್ರಜ್ಞೆ ಅಂದರೆ ಸರ್ಕಾರ ಅಂದ್ರೇನು, ಚುನಾವಣೆ ಅಂದ್ರೇನು, ಚುನಾವಣೆಯಲ್ಲಿ ನಾವು ಹಾಕುವಂಥ ಮತದಾನ ಅಂದ್ರೇನು, ಪ್ರಾತಿನಿಧ್ಯ ಅಂದ್ರೇನು, ನಾವು ಅವರನ್ನು ಏಕೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ, ನಮ್ಮಿಂದ ಆಯ್ಕೆಯಾಗಿ ಹೋದಂಥ ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಏನಾಗಿದೆ, ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲಪ್ಪ ಅಂದರೆ ನಾವು ಯಾವ ರೀತಿ ಅವರನ್ನು ನಿಯಂತ್ರಣ ಮಾಡ್ಬೋದು, ಇವೆಲ್ಲದರ ತಿಳುವಳಿಕೆಯನ್ನೇ ನಾವು ರಾಜಕೀಯ ಪ್ರಜ್ಞೆ ಅಂತ ಕರಿತೀವಿ. ಈ ರಾಜಕೀಯ ಪ್ರಜ್ಞೆಯನ್ನು ನಮಗೆ ತಂದು ಕೊಡುವಂಥ ವಿಷಯ ಯಾವುದಪ್ಪ ಅಂತಂದರೆ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರ ಏನು ಮಾಡುತ್ತೆ? ಪ್ರತಿಯೊಬ್ಬ ಪ್ರಜೆಗೆ ಚುನಾವಣೆಯ ಮಹತ್ವವನ್ನು ಹೇಳುತ್ತೆ, ಸರ್ಕಾರದ ಮಹತ್ವವನ್ನು ಹೇಳುತ್ತೆ, ಪ್ರಜಾಪ್ರಭುತ್ವದ ಮಹತ್ವವನ್ನು ಹೇಳುತ್ತೆ, ಪ್ರಾತಿನಿಧ್ಯದ ಮಹತ್ವವನ್ನು ಹೇಳುತ್ತೆ, ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಚಲಾಯಿಸುವಂಥ ಮತದ ಮೌಲ್ಯವನ್ನು ಹೇಳುತ್ತೆ. 5 ನಿಮಿಷ ಮತವನ್ನು ಹಾಕಿ 5 ವರ್ಷ ನಮ್ಮನ್ನು ಆಳುವಂಥ ಅವಕಾಶವನ್ನು ಒಬ್ಬ ವ್ಯಕ್ತಿಗೆ ನಾವು ಬಿಟ್ಟು ಕೊಡ್ತೇವೆ. ಈ 5 ನಿಮಿಷದಲ್ಲಿ ನಾವು ಚಲಾಯಿಸುವಂಥ ಮತದ ಮೌಲ್ಯ ಎಷ್ಟಿದೆ ಅನ್ನೋವಂಥದ್ದು ತಿಳಿಸ್ಕೊಡೋವಂಥ ಶಾಸ್ತ್ರ ಯಾವುದಪ್ಪ ಅಂದರೆ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ. ಹೀಗೆ ಮನುಷ್ಯನಲ್ಲಿ ಯಾವಾಗ ರಾಜಕೀಯ ತಿಳುವಳಿಕೆ ಚೆನ್ನಾಗಿರುತ್ತೋ ಅಲ್ಲಿ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆನ ಕಾಣಲಿಕ್ಕೆ ಸಾಧ್ಯ. ಯಾವ ದೇಶದಲ್ಲಿ ಒಳ್ಳೆಯ ರಾಜಕೀಯ ವ್ಯವಸ್ಥೆ ಇರುತ್ತೋ ಆ ದೇಶದಲ್ಲಿ ನಾಗರಿಕರು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದಾಗಿ ರಾಜ್ಯ ಮತ್ತು ಸರ್ಕಾರ ಬಗ್ಗೆ ತಿಳುವಳಿಕೆಗೆ. ನಾವು ಇವತ್ತೇನಿದ್ದೇವಲ್ಲ ಇದೇ ರಾಜ್ಯ. ಈ ರಾಜ್ಯ ಅನ್ನುವಂಥ ಸಂಸ್ಥೆ ಹೇಗೆ ಉಗಮ ಆಯಿತು, ಹೇಗೆ ಬೆಳೀತಾ ಬಂತು, ಅದರ ಅವಶ್ಯಕತೆ ಏನಿದೆ, ಇದರ ಬಗ್ಗೆ ನನಗೆ ಮಾಹಿತಿ ಬೇಕಪ್ಪ ಅಂತಂದರೆ ನಾನು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕು. ಉಳಿದ ಯಾವುದೇ ಒಂದು ವಿಷಯಕ್ಕೆ ಹೋಗಿ ಕೂಡ ನಾನು ರಾಜ್ಯದ ಬಗ್ಗೆ ತಿಳ್ಕೊಳ್ತೇನಪ್ಪ ಅಂದರೆ ಸಾಧ್ಯನೇ ಇಲ್ಲ. ರಾಜ್ಯಶಾಸ್ತ್ರದಲ್ಲಿ ಮಾತ್ರ ಈ ರಾಜ್ಯ ಅನ್ನುವಂಥ ಸಂಸ್ಥೆ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆನೇ ಹಲವಾರು ಸಿದ್ಧಾಂತಗಳನ್ನು ಹೇಳಿಬಿಟ್ಟಿದ್ದಾರೆ.
ದೈವದತ್ತ ಸಿದ್ಧಾಂತ ಇದೆ, ದೇವರು ಕೊಟ್ಟಂಥ ಒಂದು ಕೊಡುಗೆ ರಾಜ್ಯ ಅಂತ ಅದು ಹೇಳುತ್ತೆ. ವಿಕಾಸವಾದ ಅಥವಾ ಐತಿಹಾಸಿಕ ಸಿದ್ಧಾಂತ ಏನು ಹೇಳುತ್ತಪ್ಪ ಅಂದರೆ, ರಾಜ್ಯ ಅನ್ನುವಂಥ ಸಂಸ್ಥೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬೆಳೆದು ಬಂದಂಥ ಸಂಸ್ಥೆ ಹೇಳುತ್ತೆ. ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಜಾನ್ ಲಾಕ್ ಆಗಿರಲಿ, ರೂಸೋ ಆಗಿರಲಿ, ಇವ್ರು ಹೇಳಿ ಪ್ರತಿಪಾದನೆ ಮಾಡಿದಂಥ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಹೇಳೋದು ಇಟ್ ಇಸ್ ಮ್ಯಾನ್ ಮೇಡ್, ಇದನ್ನು ಮನುಷ್ಯ ಮಾಡ್ಕೊಂಡಿದ್ದಾನೆ ರಾಜ್ಯವನ್ನು ಅಂತ ಹೇಳೋದು. ಹೀಗೆ ರಾಜ್ಯ ಅನ್ನುವಂಥ ಸಂಸ್ಥೆಯ ಬಗ್ಗೆ ನಮಗೆ ಮಾಹಿತಿ ಬೇಕಪ್ಪ ಅಂತಂದರೆ ನಾವು ರಾಜ್ಯಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು ಅನಿವಾರ್ಯವಾಗಿರುತ್ತೆ. ಅದೇ ರೀತಿ ಸರ್ಕಾರ ಅನ್ನುವಂಥ ಸಂಸ್ಥೆ ಬಗ್ಗೆ ನಮಗೆ ತಿಳುವಳಿಕೆ ಬೇಕು, ಮಾಹಿತಿ ಬೇಕು. ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ ಅಂದ್ರೇನು ಅಥವಾ ಉಳಿದ ಯಾವುದೇ ಮಾದರಿಯ ಸರ್ಕಾರ ಅಂದ್ರೇನು, ಇದರ ಬಗ್ಗೆ ನಾವು ತಿಳುವಳಿಕೆ ಬೇಕಪ್ಪ ಅಂತಂದರೆ, ಅಥವಾ ಈ ಸರ್ಕಾರದ ಮೂಲ ತತ್ವಗಳಾಗಿರಲಿ, ಸರ್ಕಾರ ಯಾವ ರೀತಿ ರಚನೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲೇ ಸರ್ಕಾರ ರಚನೆ ಆಗೋದು ಬೇರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ತಳಹದಿ ಜನರ ಒಪ್ಪಿಗೆ, ಕನ್ಸೆಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ವಿ. ಇದಕ್ಕೆ ವಿರುದ್ಧವಾದಂಥ ವ್ಯವಸ್ಥೆಯಲ್ಲಿರುತ್ತೆ ನಿರಂಕುಶ ಸರ್ಕಾರದಲ್ಲಿ ಇರುತ್ತೆ. ಫಿಯರ್ ಆ್ಯಂಡ್ ಫೋರ್ಸ್, ದಟ್ ಈಸ್ ದ ಬೇಸ್ ಆಫ್ ಗೌರ್ಮೆಂಟ್ ಇನ್ ಡಿಕ್ಟೇಟರ್ಶಿಪ್. ಅದಕ್ಕೆ ಇದರ ಬಗ್ಗೆ, ಸರ್ಕಾರಗಳ ಬಗ್ಗೆ, ಅವುಗಳಲ್ಲಿರುವಂಥ ಸೂಕ್ಷ್ಮ ವ್ಯತ್ಯಾಸಗಳ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಬೇಕು, ತಿಳುವಳಿಕೆ, ಜ್ಞಾನ ಬೇಕಪ್ಪ ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ. ರಾಜಕೀಯ ಸಿದ್ಧಾಂತಗಳಾದಂಥ ಪ್ರಜಾಪ್ರಭುತ್ವ ಆಗಿರಲಿ, ಸಮಾಜವಾದ, ಸಮತಾವಾದ, ವ್ಯಕ್ತಿವಾದ, ಉದಾರವಾದ, ಪ್ರಯೋಜನವಾದ, ಆದರ್ಶವಾದ, ಇದೇ ರೀತಿಯಾದಂಥ ಹಲವಾರು ವಾದಗಳೇನಿದಾವಲ್ಲ, ಇಸಮ್ಸ್ಗಳು ಅಥವಾ ಐಡಿಯಾಲಜಿ ಏನಿದಾವಲ್ಲ, ಇದರ ಬಗ್ಗೆ ನಮಗೆ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ವ್ಯವಸ್ಥಿತವಾದಂಥ ಜ್ಞಾನ ನನಗೆ ಬೇಕಾಗಿತ್ತಪ್ಪ ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನ ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯವಾಗಿರುತ್ತೆ. ನಾಲ್ಕನೇದಾಗಿ ತುಲನಾತ್ಮಕ ರಾಜಕೀಯ, ಕಂಪೇರೇಟಿವ್ ಗೌರ್ಮೆಂಟ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿರುವಂಥ ರಾಜಕೀಯ ವ್ಯವಸ್ಥೆ, ಅಮೇರಿಕದಲ್ಲಿರುವಂಥ ರಾಜಕೀಯ ವ್ಯವಸ್ಥೆ, ಭಾರತದಲ್ಲಿರುವಂಥ ರಾಜಕೀಯ ವ್ಯವಸ್ಥೆ, ಬ್ರಿಟನ್ನಲ್ಲಿರುವಂಥ ರಾಜಕೀಯ ವ್ಯವಸ್ಥೆನ ನಾನು ಹೋಲಿಕೆ ಮಾಡಿ ನೋಡಬೇಕಪ್ಪ. ಯಾವ್ಯಾವ ಸಾಮ್ಯತೆಗಳಿದ್ದವು, ಯಾವ್ಯಾವ ವ್ಯತ್ಯಾಸಗಳಿದ್ದಾವೆ ಅನ್ನೋದ್ರ ಬಗ್ಗೆ ನನಗೆ ತಿಳುವಳಿಕೆ ಬೇಕಾಗಿತ್ತು, ಮಾಹಿತಿ ಬೇಕಾಗಿತ್ತಪ್ಪ ಅಂದರೆ ನಾನು ರಾಜ್ಯಶಾಸ್ತ್ರ ಅಧ್ಯಯನ ಮಾಡಬೇಕಾದ. ಈಗ ಭಾರತ ಮತ್ತು ಅಮೇರಿಕಾ, ಬ್ರಿಟನ್ ನಡುವೆ ಸಾಕಷ್ಟು ರಾಜಕೀಯ ಸಾಮ್ಯತೆಗಳಿದ್ದಾಗಲೂ ಕೂಡ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ನಾವು ಕಾಣ್ತಿದ್ದೀವಿ. ಭಾರತ ಆಗಿರಲಿ, ಬ್ರಿಟನ್ ಆಗಿರಲಿ, ಅಮೇರಿಕಾ, ಈ ಮೂರು ದೇಶಗಳು ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿದ್ರೂ ಕೂಡ, ಬಟ್ ಭಾರತ ದೇಶ ಒಂದು ರಿಪಬ್ಲಿಕ್ ಅಂತ ಕರಿತೀವಿ, ಗಣರಾಜ್ಯ ಆಗಿದೆ. ಅಮೇರಿಕ ಕೂಡ ಗಣರಾಜ್ಯ ಆಗಿದೆ, ಬಟ್ ಬ್ರಿಟನ್ ಗಣರಾಜ್ಯ ಅಲ್ಲ. ಹೀಗೆ ಈ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಭಾರತ ದೇಶದಲ್ಲಿ ನ್ಯಾಯಾಂಗ ಶ್ರೇಷ್ಠತೆ ಐತಪ್ಪ ಅಂದರೆ ನಾವು ಇಂಗ್ಲೆಂಡಲ್ಲಿ ಪಾರ್ಲಿಮೆಂಟರಿ ಸುಪ್ರಿಮಸಿಯನ್ನು, ಶಾಸಕಾಂಗ ಶ್ರೇಷ್ಠತೆಯನ್ನು ಕಾಣ್ತಿದ್ದೀವಿ. ಇಂಥ ವ್ಯತ್ಯಾಸಗಳು ಇದ್ದಾವೆ. ಹೀಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ನಮಗೆ ತಿಳುವಳಿಕೆ ಬೇಕಾಯಿತು ಬಂದರೆ ಈ ತಿಳುವಳಿಕೆನ ನಮಗೆ ತುಲನಾತ್ಮಕ ರಾಜಕೀಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ತುಲನಾತ್ಮಕ ರಾಜಕೀಯದ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಅಂದರೆ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತಾಯಿವಿ. ನೆಕ್ಸ್ಟ್ ಐದನೇದಾಗಿ ರಾಜಕೀಯ ನಾಯಕರಿಗೆ ತರಬೇತಿ. ರಾಜಕೀಯ ಯಥಾ ರಾಜ ತಥಾ ಪ್ರಜೆ ಅಂತ ಹೇಳಿದ್ವಿ. ಆ್ಯಸ್ ಈಸ್ ದ ಕಿಂಗ್ಸ್ ಫಾರ್ ದ ಪೀಪಲ್. ಒಂದು ಒಳ್ಳೆಯ ವ್ಯವಸ್ಥೆ ನಮ್ಮ ದೇಶದಲ್ಲಿ, ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ನಾವು ಕಾಣಬೇಕಾಗಿತ್ತು ಬಂದರೆ ಆ ರಾಜಕೀಯ ವ್ಯವಸ್ಥೆಯನ್ನು ಮುನ್ನಡೆಸುವಂಥ ಜವಾಬ್ದಾರಿ ಹೊತ್ಕೊಂಡಂಥವರು ರಾಜಕೀಯ ನಾಯಕರು. ಅವರಿಗೆ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ, ಸಂವಿಧಾನ ಅಂದ್ರೇನು ಅದರ ಬಗ್ಗೆನೇ ಅವರು ತಿಳ್ಕೊಂಡಿಲ್ಲ, ಸರ್ಕಾರಗಳು ಹೇಗೆ ಕೆಲಸ ಮಾಡ್ತಾವೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆನೇ ಅವ್ರಿಗಿಲ್ಲ, ಲಾ ಮೇಕಿಂಗ್ ಪ್ರೊಸೀಜರ್, ಶಾಸನ ರಚನಾ ಪ್ರಕ್ರಿಯೆನೇ ಅವ್ರಿಗೆ ಗೊತ್ತಿಲ್ಲಪ್ಪ ಅಂತಂದರೆ ನಾವು ಪ್ರತಿನಿಧಿಗಳಾಗಿದ್ದೀವಿ, ನಮ್ಮ ಜವಾಬ್ದಾರಿ ಏನಾಗಿದೆ ಇದ್ರ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲಪ್ಪ ಅಂತಂದರೆ ಅವರು ತಮ್ಮ ಕೆಲಸವನ್ನು ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಒಬ್ಬ ರಾಜಕೀಯ ನಾಯಕ ತನ್ನ ಕೆಲಸಗಳನ್ನು ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಅದು ಒಂದು ವೆಲ್ಫೇರ್ ಸ್ಟೇಟ್, ಸುಖಿ ರಾಜ್ಯವಾಗಿ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಪಡಿಬೇಕಾಗಿತ್ತಂದರೆ ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ತರಬೇತಿ ಅವನಿಗೆ ಬೇಕು. ರಾಜಕಾರಣಿಗಳಿಗೆ ರಾಜಕೀಯ ವಿಷಯದ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು, ತರಬೇತಿಯನ್ನು ನೀಡುವಂಥ ಒಂದು ಶಾಸ್ತ್ರ ಯಾವುದಾದ್ರೂ ಇದ್ದರೆ ಅದು ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರ ಸರ್ಕಾರ, ಪ್ರಾತಿನಿಧ್ಯ, ಚುನಾವಣೆ, ಮತದಾನ, ಸರ್ಕಾರದ ರಚನೆ, ಸರ್ಕಾರದಲ್ಲಿ ಸರ್ಕಾರ ಕೆಲಸ ಮಾಡುವಂಥ ಒಂದು
ಪ್ರೊಸೀಜರ್ ಏನಿದೆಯಲ್ಲ, ಪ್ರಕ್ರಿಯೆ ಏನಿದೆಯಲ್ಲ, ಇದರೆಲ್ಲದರ ಬಗ್ಗೆ ವ್ಯವಸ್ಥಿತವಾದಂಥ ಮಾಹಿತಿಯನ್ನು ರಾಜ್ಯಶಾಸ್ತ್ರ ರಾಜಕೀಯ ನಾಯಕರಿಗೆ ಕೊಡ್ತಾ ಇರುತ್ತೆ. ನೆಕ್ಸ್ಟ್ 6ನೇದಾಗಿ ಸುಸಂಸ್ಕೃತ ಪ್ರಜೆಗಳ ರೂಪಿಸಲು ಒಂದು ಸೊಫೆಸ್ಟಿಕೇಟೆಡ್ ಸಿಟಿಜನ್ಸ್ ನಾವು ಆಗಬೇಕಾಗಿದ್ದು ಬಂದರೆ ನಾಗರಿಕ ಸಮಾಜದಲ್ಲಿರುವಂಥ ಮನುಷ್ಯರು ಅಥವಾ ನಾವು ಏನಂತ ಕರಿತೀವಿ, ನಾಗರಿಕರು ಅಂತ ಕರಿತೀವಿ. ನಾಗರಿಕ ಅಂತ ನಾವು ಯಾವಾಗ ಆಗ್ತೇವಪ್ಪ ಅಂದರೆ ಇವೆಲ್ಲದರ ಬಗ್ಗೆ ಅರಿವು ಇದ್ದಾಗ, ಸ್ವಾತಂತ್ರ್ಯದ ಬಗ್ಗೆ ಅರಿವಿದ್ದಾಗ, ನಮಗೆ ಇರುವಂಥ ಹಕ್ಕುಗಳ ಬಗ್ಗೆ ಅರಿವಿದ್ದಾಗ, ನಮಗೆ ಇರುವಂಥ ಸಮಾನತೆಯ ಪರಿಕಲ್ಪನೆ ನನಗಿದ್ದಾಗ, ಇವೆಲ್ಲದರ ಬಗ್ಗೆ ಮಾಹಿತಿ ನನಗೆ ಇದೆಯಪ್ಪ ಅಂದಾಗ ಅವಾಗ ನಾನು ನಾಗರಿಕ ಆಗ್ತೀನಿ. ನನಗೆ ಇರುವಂಥ ಹಕ್ಕುಗಳ ಬಗ್ಗೆನೇ ನನಗೆ ತಿಳುವಳಿಕಿಲ್ಲ, ಸ್ವಾತಂತ್ರ್ಯ ಬಗ್ಗೆ ತಿಳುವಳಿಕೆ ಇಲ್ಲಪ್ಪ ಅಂತಂದರೆ ಅವಾಗ ಮನುಷ್ಯ ಮತ್ತು ಪ್ರಾಣಿಯ ನಡುವೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ಮನುಷ್ಯನನ್ನು ಮಾನವನಾಗಿ ಮಾಡೋದೇ ರಾಜ್ಯಶಾಸ್ತ್ರ. ಹುಟ್ಟದಲ್ಲೇ ನಾವು ಮನುಷ್ಯರಾಗಿರ್ತೇವೆ. ಮನುಷ್ಯನಾಗಿದ್ದಂಥ ಒಬ್ಬ ವ್ಯಕ್ತಿ ಮಾನವನಾಗಬೇಕಾಗಿದ್ದಪ್ಪ ಅಂತಂದರೆ ಅವನಿಗೆ ಇವೆಲ್ಲ ತಿಳುವಳಿಕೆಗಳು ಇರಬೇಕು. ಇವೆಲ್ಲ ಅಂಶಗಳ ತಿಳುವಳಿಕೆಯನ್ನು ಒಬ್ಬ ವ್ಯಕ್ತಿಗೆ ಮಾಡಿಕೊಡೋದು ಯಾವುದಂದರೆ ರಾಜ್ಯಶಾಸ್ತ್ರ ಮಾಡ್ತಾ ಇರುತ್ತೆ. ನೆಕ್ಸ್ಟ್ 7ನೇದಾಗಿ ಸಂವಿಧಾನದ ಬಗ್ಗೆ ಅರಿವು. ಸಂವಿಧಾನ ದೇಶದ ಮೂಲಭೂತ ಹಾಗೂ ಸರ್ವಶ್ರೇಷ್ಠ ಶಾಸನ ಅಂತ ಏನು ಕರಿತೀವಲ್ಲ, ಆ ದೇಶದಲ್ಲಿರುವಂಥ ಎಲ್ಲ ಸರ್ಕಾರಗಳು ರಚನೆ ಆಗೋದು ಸಂವಿಧಾನ ಪ್ರಕಾರ. ಆ ದೇಶದಲ್ಲಿರುವಂಥ ಎಲ್ಲ ಸರ್ಕಾರಗಳು ಕೆಲಸ ಮಾಡೋದು ಸಂವಿಧಾನ ಪ್ರಕಾರ. ಆ ದೇಶದಲ್ಲಿರುವಂಥ ಸಮಸ್ತ ಪ್ರಜೆಗಳು ತಮ್ಮ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಪಡೆದುಕೊಳ್ಳೋದು ಸಂವಿಧಾನ ಪ್ರಕಾರನೇ. ಅದಕ್ಕೆ ನಮ್ಮ ದೇಶದಲ್ಲಿ ಎಲ್ಲವೂ ಕೂಡ ನಡೆಯೋದು ಎದ್ರ ಪ್ರಕಾರ? ಸಂವಿಧಾನ ಪ್ರಕಾರನೇ. ಸಂವಿಧಾನವನ್ನು ಹೊರತುಪಡಿಸಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಸಂವಿಧಾನ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುತ್ತೆ, ಮೂಲಭೂತವಾದಂಥದ್ದಾಗಿರುತ್ತೆ. ಈ ಸಂವಿಧಾನದ ಬಗ್ಗೆ ನನಗೆ ಸ್ಪಷ್ಟವಾದ ತಿಳುವಳಿಕೆ ಬೇಕು, ಮಾಹಿತಿ ಬೇಕು, ಜ್ಞಾನ ಬೇಕಪ್ಪ ಅಂತಂದರೆ ನಾನು ರಾಜ್ಯಶಾಸ್ತ್ರನೇ ಅಧ್ಯಯನ ಮಾಡಬೇಕು. ರಾಜ್ಯಶಾಸ್ತ್ರ ಬಿಟ್ಟು ಮತ್ತೊಂದು ಶಾಸ್ತ್ರದಲ್ಲಿ ನಾವು ಸಂವಿಧಾನ ಬಗ್ಗೆ ತಿಳ್ಕೊಳ್ತೇನೆ ಬಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ನಾವು ಪ್ರತಿಯೊಂದು UG ಕೋರ್ಸ್ಗಳಲ್ಲಿ, ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಲ್ಲಿ ಯಾಕೆ ಕಾನ್ಸ್ಟಿಟ್ಯೂಷನ್ ಕಂಪಲ್ಸರಿ ಮಾಡಿದ್ದಾರಪ್ಪ ಅಂದರೆ ಒಬ್ಬ ಉತ್ತಮ ನಾಗರಿಕ ಆಗಬೇಕಾಯ್ತು ಬಂದರೆ ಸಂವಿಧಾನದ ತಿಳುವಳಿಕೆ ಇರಬೇಕು. ಈ ಸಂವಿಧಾನ ತಿಳುವಳಿಕೆಯನ್ನು ಮೂಡಿಸ್ಕೊಡುವಂಥ ಶಾಸ್ತ್ರ ಯಾವುದಾಗಿದೆ? ರಾಜ್ಯಶಾಸ್ತ್ರವಾಗಿದೆ. ನೆಕ್ಸ್ಟ್ ಮತ್ತೊಂದು ಅಂಶ ಏನು ರಾಜ್ಯಶಾಸ್ತ್ರ ಪ್ರಾಮುಖ್ಯತೆ ಅಂತ ನೋಡಿದಾಗ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು. ಪ್ರತಿಯೊಬ್ಬ ಪ್ರಜೆಗೆ ಇರುವಂಥ ಹಕ್ಕುಗಳು, ನನಗೆ ಯಾವ್ಯಾವ ಹಕ್ಕುಗಳನ್ನು ನನ್ನ ಸರ್ಕಾರ, ನನ್ನ ಸಂವಿಧಾನ ಕೊಟ್ಟೈತಿ ಅನ್ನೋದ್ರ ಬಗ್ಗೆ ನನ್ನ ತಿಳುವಳಿಕೆ ಇರಬೇಕು. ಈಗ ಒಬ್ಬ ನನಗೆ ಇರುವಂಥ ಹಕ್ಕುಗಳ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲಪ್ಪ ಅಂದರೆ, ಈಗ ಸಂಸ್ಥೆಗಳನ್ನು ಕಟ್ಕೊಳ್ಳಿಕ್ಕೆ ನಮಗೆ ಸಂವಿಧಾನ ಆರ್ಟಿಕಲ್ 19 ಮುಖಾಂತರ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಾನೊಬ್ಬ ದಲಿತ ವ್ಯಕ್ತಿ ಅಥವಾ ಕೆಳ ವ್ಯಕ್ತಿಯಾಗಿ, ಕೆಳ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಯಾಗಿದ್ದೇನಪ್ಪ ಅಂದರೆ ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆಯಪ್ಪ ಅಂದರೆ ಆ ದೌರ್ಜನ್ಯವನ್ನು ಪ್ರತಿಭಟನೆ ಮಾಡುವಂಥ ಅವಕಾಶವನ್ನು ಭಾರತ ಸಂವಿಧಾನದ ಆರ್ಟಿಕಲ್ 17 ಮೂಲಕ ನನಗೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿತ್ತಪ್ಪ ಅಂದರೆ ನನ್ನ ಮೇಲೆ ಆಗುವಂಥ ದೌರ್ಜನ್ಯಗಳನ್ನು ನಾನು ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಹಕ್ಕುಗಳಂದ್ರೇ ಗೊತ್ತಿಲ್ಲಪ್ಪ ಅಂತಂದರೆ ಆವಾಗ ನನ್ನ ಮೇಲೆ ಸಮಾಜದ ಬಲಿಷ್ಠರಿಂದ ಆಗುವಂಥ ಎಲ್ಲ ದೌರ್ಜನ್ಯಗಳನ್ನು ನಾನು ಸಹಿಸ್ಕೊಂಡು ಸುಮ್ಮನೆ ಇರಬೇಕಾದ. ಅದಕ್ಕೆ ಯಾವಾಗ ಮನುಷ್ಯನಿಗೆ ಆ ತನ್ನ ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇರುತ್ತೋ ಆವಾಗ ಮಾತ್ರ ಅವನು ಉತ್ತಮ ಒಂದು ಡಿಗ್ನಿಫೈಡ್ ಲೈಫ್, ಸಮಾಜದಲ್ಲಿ ಗೌರವಯುತವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನನಗೆ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ ಅರಿವು ಬೇಕಪ್ಪ ಅಂತಂದರೆ ಆ ಕರ್ತವ್ಯ, ಹಕ್ಕುಗಳು, ಮನುಷ್ಯನಿಗಿರುವಂಥ ಹಕ್ಕು ಕರ್ತವ್ಯಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥ ಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಆಗಿದೆ, ರಾಜ್ಯಶಾಸ್ತ್ರ ಆಗಿದೆ. ನೆಕ್ಸ್ಟ್ ಮತ್ತೊಂದು 9ನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳುವಳಿಕೆ. ಅಂತಾರಾಷ್ಟ್ರೀಯ ಸಂಬಂಧ ಆಗಲೇ ಹೇಳ್ದಂಗೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ಇವತ್ತು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯವಾಗಿದೆ. ಒಂದು ದೇಶ ಮತ್ತೊಂದು ದೇಶದ ನಡುವೆ ಹೇಗೆ ಸಂಬಂಧಗಳು ನಡೀತಾ ಇದ್ದವು, ಹೇಗೆ ವ್ಯಾಪಾರಗಳು ನಡೀತಾ ಇರ್ತವು, ಇದರ ಬಗ್ಗೆ ತಿಳುವಳಿಕೆ ನಮಗೆ ಬೇಕಾಗಿತ್ತಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥ ಶಾಸ್ತ್ರ ರಾಜ್ಯಶಾಸ್ತ್ರವಾಗಿರುತ್ತೆ. ನೆಕ್ಸ್ಟು ಮತ್ತೊಂದು ಅಂಶ ಏನಪ್ಪ ಅಂದರೆ ನಾಗರಿಕ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ. ನಾಗರಿಕ ಸೇವಾ ವರ್ಗ, ದ ವೆಲ್ಫೇರ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಪೀಪಲ್ ಈಸ್ ಡಿಪೆಂಡ್ ಅಪಾನ್ ಎಫಿಷಿಯನ್ಸಿ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದೆ. ಸಾರ್ವಜನಿಕ ಆಡಳಿತ ಅನ್ನೋದು ರಾಜ್ಯಶಾಸ್ತ್ರದ ಒಂದು ಪ್ರಮುಖವಾದಂಥ ಭಾಗ ಆಗಿದೆ. ಒಂದು ದೇಶದಲ್ಲಿ ಜನ ಸುಖವಾಗಿ ಬದುಕ್ತಾ ಇದ್ದಾರಪ್ಪ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ ಸಾರ್ವಜನಿಕ ಆಡಳಿತನೇ.
ಆ ದೇಶದಲ್ಲಿ ಜನ ಸುಖವಾಗಿ ಬಗ್ತಾ ಇಲ್ಲಪ್ಪ ಅಂತಂದರೆ ಅದಕ್ಕೂ ಕೂಡ ಕಾರಣ ಯಾರಾಗಿರ್ತಾರೆ? ಸಾರ್ವಜನಿಕ ಆಡಳಿತನೇ ಕಾರಣ ಆಗಿರುತ್ತೆ. ಆ ಸಾರ್ವಜನಿಕ ಆಡಳಿತದ ಯಶಸ್ಸು ವೈಫಲ್ಯ ಏನನ್ನು ಅವಲಂಬಿಸಿರುತ್ತಪ್ಪ ಅಂದರೆ ಸಾರ್ವಜನಿಕ ಆಡಳಿತದ ಬೇರೆ ಬೇರೆ ಹಂತದಲ್ಲಿರುವಂಥ ನಾಗರಿಕ ಸೇವಾ ಸಿಬ್ಬಂದಿ. ಈ ನಾಗರಿಕ ಸೇವಾ ಸಿಬ್ಬಂದಿಗಳಿಗೆ ವ್ಯವಸ್ಥಿತವಾದಂಥ ಮಾಹಿತಿ ಮಾರ್ಗದರ್ಶನ ಮಾಡುವಂಥ ಶಾಸ್ತ್ರ ಯಾವುದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಅನ್ನೋದು ರಾಜ್ಯಶಾಸ್ತ್ರದ ಒಂದು ಭಾಗ ಆಗಿದೆ. ಹೀಗೆ ನಾಗರಿಕ ಸೇವಾ ವರ್ಗಕ್ಕೂ ಕೂಡ ತಮ್ಮ ಕರ್ತವ್ಯನ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವಂಥ ಒಂದು ಶಾಸ್ತ್ರ ಇತ್ತಪ್ಪ ಅಂದರೆ ಅದು ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ನಾಗರಿಕ ಸಮಾಜದ ಸ್ಥಾಪನೆಗಾಗಿ ಒಂದು ಸಿವಿಲ್ ಸೊಸೈಟಿ, ಒಂದು ಉತ್ತಮ ಸಮಾಜವನ್ನು ನಾವು ಸ್ಥಾಪನೆ ಮಾಡಬೇಕಾಯಿತಪ್ಪ ಅಂದರೆ ಈ ಪಾಠದ ಆರಂಭದಲ್ಲಿ ನಾವು ನೋಡಿದ್ದೇವೆ. ಬೇಸಿಕಲಿ ಮ್ಯಾನ್ ಈಸ್ ಕೋಆಪರೇಟಿವ್ ಆ್ಯಸ್ ವೆಲ್ ಆ್ಯಸ್ ಕಾನ್ಫ್ಲಿಕ್ಟಿವ್ ಅಂತ ಕರಿತೀವಿ. ಮನುಷ್ಯ ಮೂಲಭೂತವಾಗಿ ಸಹಕಾರಿ ಜೀವಿಯಾಗಿದ್ದಾನೆ, ಅದೇ ರೀತಿ ಸಂಘರ್ಷಾತ್ಮಕ ಜೀವಿ ಕೂಡ ಆಗಿದ್ದಾನೆ. ಮನುಷ್ಯನಲ್ಲಿ ಎರಡು ಗುಣಗಳು ಇದ್ದಾವೆ. ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಇದ್ದಾವೆ, ಕೆಟ್ಟ ಗುಣಗಳು ಇದ್ದಾವೆ. ಈ ಕೆಟ್ಟ ಗುಣಗಳನ್ನು ನಿಯಂತ್ರಣ ಮಾಡಲಿಕ್ಕಾಗಿಯೇ ಕಾಯ್ದೆ ಕಾನೂನುಗಳು ಬಂದಿದ್ದಾವೆ. ಅದನ್ನು ರಚನೆ ಮಾಡಲಿಕ್ಕೆ ಒಂದು ಅಂಗ, ಜಾರಿಗೆ ತರಲಿಕ್ಕೆ ಒಂದು ಅಂಗ, ಅದನ್ನು ಉಲ್ಲಂಘನೆ ಮಾಡಿದವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಮತ್ತೊಂದು ಅಂಗ. ಈ ಮೂರು ಅಂಗಗಳು ಸೇರಿದಾಗ ಸರ್ಕಾರ ಆಯಿತು. ಹೀಗೆ ರಾಜ್ಯಶಾಸ್ತ್ರ ಇದ್ದಾಗ ರಾಜಕೀಯ ಪರಿಕಲ್ಪನೆಗಳು ಬಂದವು. ರಾಜಕೀಯ ಪರಿಕಲ್ಪನೆಗಳು ಸಮಾಜದಲ್ಲಿ ಜಾರಿಗೆ ಬಂದಾಗ ಸಮಾಜ ರಾಜ್ಯವಾಗಿ ಪರಿವರ್ತನೆ ಆಯಿತು. ಆ ಸಮಾಜ ಏನಾಯಿತು ಬಂದರೆ ನಾಗರಿಕ ಸಮಾಜವಾಗಿ ಪರಿವರ್ತನೆ ಆಯಿತು. ಹೀಗೆ ಒಂದು ಸುಸಂಸ್ಕೃತ ಸಭ್ಯ ನಾಗರಿಕ ಸಮಾಜವನ್ನು ಸ್ಥಾಪನೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿರುವಂಥ ಪ್ರಜೆಗಳಿಗೆ ರಾಜಕೀಯ ಪರಿಜ್ಞಾನ, ರಾಜ್ಯಶಾಸ್ತ್ರದ ಅರಿವು ಅತ್ಯಂತ ಅವಶ್ಯಕವಾಗಿರುತ್ತೆ. ಹೀಗೆ ಇವಿಷ್ಟು ಅಂಶಗಳನ್ನು ನಾವು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಸಮಕಾಲೀನ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಔಚಿತ್ಯತೆ, ರೆಲೆವೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ಕಾಂಟೆಂಪ್ರರಿ ಪೀರಿಯಡ್ ಅಂತ ಕರೀತೇವೆ. ಹೀಗೆ ಇವಿಷ್ಟು ಅಂಶಗಳು ಏನಪ್ಪ ಅಂದರೆ ನಿಮಗೆ PUC ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಮೊದಲ ಅಧ್ಯಾಯ ಏನಿದೆಯಲ್ಲ, ರಾಜ್ಯಶಾಸ್ತ್ರ ಒಂದು ಪರಿಚಯ, ಇದಕ್ಕೆ ಸಂಬಂಧಪಟ್ಟಂಥ ಇವೆಲ್ಲ ಅಂಶಗಳು 1ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಮುಂದಿನ ತರಗತಿಯಲ್ಲಿ ನಾವು 2ನೇ ಅಧ್ಯಾಯ ದ ಸ್ಟೇಟ್, ರಾಜ್ಯ ಅನ್ನುವಂಥದ್ದೇ 2ನೇ ಅಧ್ಯಾಯ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.